ನನ್ನ ಹೆಸರು ಸಾಕ್ಷಿ. ನಾನು ಮದುವೆ ಮಾಡಿಕೊಂಡು ಅತ್ತೆ ಮನೆಗೆ ಬಂದ ಮರುದಿನದಿಂದಲೂ ಅತ್ತೆಯ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿತ್ತು. ಅತ್ತೆ ಪಾರ್ಶ್ವವಾಯು ಪೀಡಿತ ರೋಗಿಯಾಗಿದ್ದರು. ಅತ್ತೆ ದಿನವಿಡೀ ಮಂಚದ ಮೇಲೆ ಮಲಗಿರುತ್ತಿದ್ದರು. ನಾನೇ ಅವರ ಎಲ್ಲ ಕೆಲಸವನ್ನು ಮಾಡಬೇಕಾಗಿತ್ತು. ಅತ್ತೆಯ ಗಲೀಜನ್ನು ನಾನೇ ಸ್ವಚ್ಛ ಮಾಡಬೇಕಾಗಿತ್ತು. ಕೆಲವೊಮ್ಮೆ ನನಗೆ ತುಂಬ ಕೋಪ ಬರುತ್ತಿತ್ತು. ಆದರೂ ತಾಳ್ಮೆಯಿಂದ ಇರುತ್ತಿದ್ದೆ. ಒಂದು ದಿನ ನಾನು ಸ್ನಾನ ಮಾಡಿ ಹೊರಗೆ ಬಂದು ನೋಡಿದಾಗ ಜೋರಾದ ಬಿಸಿಲು ಅತ್ತೆಯ ಮುಖದ ಮೇಲೆ ಬೀಳುತ್ತಿತ್ತು. ಅವರ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ನಾನು ತಕ್ಷಣವೇ ಮಂಚವನ್ನು ನೆರಳಿಗೆ ಎಳೆದುಕೊಂಡು ಬಂದೆ. ಆಗ ಅತ್ತೆ ಜೋರಾಗಿ ಉಸಿರು ತೆಗೆದುಕೊಂಡು ಇಹಲೋಕ ತ್ಯಜಿಸಿದರು. ಅವರ ಅಂತ್ಯಕ್ರಿಯೆ ಮುಗಿದಿತ್ತು. ಒಂದು ದಿನ ನಾನು ಅದೇ ಮಂಚದ ಮೇಲೆ ಕುಳಿತು ಆಕಾಶದ ಕಡೆ ನೋಡುತ್ತಿದ್ದೆ. ಇದ್ದಕ್ಕಿದ್ದಂತೆ ನನ್ನ ದೃಷ್ಟಿ ಆ ಮರದ ಕಡೆಗೆ ಹೋಯಿತು. ಎಲೆಗಳ ಕೆಳಗೆ ಒಂದು ಮಡಕೆ ಅಡಗಿತ್ತು. ಅದನ್ನು ನಾನು ಹೊರತೆಗೆದು ಓಪನ್ ಮಾಡಿ ನೋಡಿದಾಗ ನಾನು ತುಂಬ ಸುಂದರವಾಗಿದ್ದೆ. ನನಗಾಗಿ ದೊಡ್ಡ ದೊಡ್ಡ ಶ್ರೀಮಂತ ಸಂಬಂಧಗಳು ಬಂದಿದ್ದವು. ಆದರೆ ನನ್ನ ಅಪ್ಪ ಒಬ್ಬ ಸಾಧಾರಣ ಪರಿಶ್ರಮಿ ಬಡ ಹುಡುಗನೊಂದಿಗೆ ನನ್ನ ಮದುವೆ ಮಾಡಿದರು. ನನ್ನ ಜೀವನವು ವಯಸ್ಸಾದ ಅತ್ತೆಯ ಅನಾರೋಗ್ಯ, ಹಾಸಿಗೆ ಮತ್ತು ಕೆಟ್ಟ ವಾಸನೆಯಿಂದ ಪ್ರಾರಂಭವಾಯಿತು. ನನ್ನ ಎಲ್ಲ ಸೌಂದರ್ಯವು ಅತ್ತೆಯ ದೈನಂದಿನ ಸೇವೆಯಲ್ಲಿ ವ್ಯರ್ಥವಾಯಿತು. ನನ್ನ ಗಂಡ ಬಡವನಾಗಿದ್ದರೂ ಶ್ರಮಜೀವಿಯಾಗಿದ್ದನು. ನಾನು ಪ್ರತಿದಿನ ಅತ್ತೆಯನ್ನು ನೋಡಿಕೊಳ್ಳುತ್ತಾ ಅವರ ಸ್ವಚ್ಛತೆಯಲ್ಲಿ ಮುಳುಗಿರುತ್ತಿದ್ದೆ. ನನ್ನ ಅಪ್ಪಾಜಿಯ ಮೇಲೆ ಕೋಪ ಬರುತ್ತಿತ್ತು. ಅವರು ಕೇವಲ ಸಭ್ಯತೆ ಮತ್ತು ಸರಳತೆಯನ್ನು ನೋಡಿ ನನ್ನ ಮದುವೆ ಮಾಡಿದ್ದರು. ಆದರೆ ಎಂದಿಗೂ ದೂರು ನೀಡಲಿಲ್ಲ. ಸಂದರ್ಭಕ್ಕೆ ಅನುಗುಣವಾಗಿ ನನ್ನನ್ನು ರೂಪಿಸಿಕೊಳ್ಳಲು ಪ್ರಯತ್ನಿಸಿದೆ. ನಾನು ಒಳಗೊಳಗೆ ಮುರಿದು ಹೋಗಿದ್ದೆ. ಆದರೂ ತಾಳ್ಮೆಯನ್ನು ಬಿಡಲಿಲ್ಲ. ನೆರೆಹೊರೆಯ ಮಹಿಳೆಯರು ನನ್ನ ತಾಳ್ಮೆಯ ಮತ್ತು ಧೈರ್ಯದ ಉದಾಹರಣೆಯನ್ನು ನೀಡುತ್ತಿದ್ದರು. ಆದರೆ ನನ್ನೊಳಗೆ ಒಂದು ಅಶಾಂತಿ ಉಳಿದುಕೊಂಡಿತ್ತು. ನಮ್ಮ ಮನೆಯಲ್ಲಿ 2 ಕೋಣೆಗಳಿದ್ದವು. ಒಂದು ನಮಗೆ, ಮತ್ತೊಂದು ನಮ್ಮ ಅತ್ತೆಗಾಗಿತ್ತು. ಅತ್ತೆಯ ಪರಿಸ್ಥಿತಿ ಹೇಗಿತ್ತೆಂದರೆ ಅವರು ಸ್ವತಃ ಯಾವ ಕೆಲಸವನ್ನು ಮಾಡಿಕೊಳ್ಳುತ್ತಿರಲಿಲ್ಲ. ಕೆಲವೊಮ್ಮೆ ಅವರು ತಿನ್ನಲು ಕೇಳುತ್ತಿದ್ದರು. ಕೆಲವೊಮ್ಮೆ ಚಾವಣಿಯನ್ನು ನೋಡುತ್ತಾ ಗೊಣಗುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಆಳವಾದ ದುಃಖವಿತ್ತು. ನನ್ನ ಕೈಯಲ್ಲಿ ಯಾವಾಗಲೂ ಅವರನ್ನು ಮತ್ತು ಅವರ ಹಾಸಿಗೆಯನ್ನು ಶುಚಿಗೊಳಿಸುವ ಸಾಮಾನುಗಳಿರುತ್ತಿದ್ದವು. ಬೆಳಿಗ್ಗೆ ಏಳುತ್ತಾ ಅತ್ತೆಯ ಹಾಸಿಗೆಯನ್ನು ಶುಚಿಗೊಳಿಸುವುದು, ಸ್ನಾನ ಮಾಡಿಸುವುದು, ಬಟ್ಟೆ ಬದಲಾಯಿಸುವುದು, ಅಡುಗೆ ಮಾಡಿ ಅವರಿಗೆ ತಿನ್ನಿಸುವುದು, ಇದೇ ನನ್ನ ಜೀವನವಾಯಿತು. ಅಖಿಲ್ ಬೆಳಿಗ್ಗೆ ಕೆಲಸಕ್ಕೆ ಹೋಗುತ್ತಿದ್ದನು ಮತ್ತು ರಾತ್ರಿ ಸುಸ್ತಾಗಿ ಮನೆಗೆ ಬರುತ್ತಿದ್ದನು. ಅವನ ಮುಖದಲ್ಲಿ ಯಾವಾಗಲೂ ಸುಸ್ತು ಕಾಣಿಸುತ್ತಿತ್ತು ಮತ್ತು ಕಣ್ಣುಗಳಲ್ಲಿ ದುಃಖ ಕಾಣಿಸುತ್ತಿತ್ತು. ಅವನು ಕಡಿಮೆ ಮಾತನಾಡುತ್ತಿದ್ದನು. ಆದರೆ ನನ್ನನ್ನು ಎಂದಿಗೂ ಅಗೌರವದಿಂದ ನೋಡುತ್ತಿರಲಿಲ್ಲ. ಕೋಪದಿಂದ ದೊಡ್ಡ ಧ್ವನಿಯಲ್ಲಿ ನನ್ನೊಂದಿಗೆ ಮಾತನಾಡುತ್ತಿರಲಿಲ್ಲ. ಈ ವಿಷಯವೇ ನನ್ನನ್ನು ತಾಳ್ಮೆಯಿಂದ ಇರುವಂತೆ ಮಾಡಿತ್ತು. ಒಂದು ದಿನ ನನಗೆ ತುಂಬ ಜ್ವರ ಬಂದಿತ್ತು. ಆದರೂ ನಾನು ಅತ್ತೆಯ ಸೇವೆಯನ್ನು ಮಾಡುತ್ತಿದ್ದೆ. ರಾತ್ರಿ ಅಡುಗೆ ಮಾಡಿ ಅಖಿಲ್ನನ್ನು ಕಾಯುತ್ತಿದ್ದೆ. ಅವನು ಬಂದಾಗ ನನ್ನ ಪರಿಸ್ಥಿತಿಯನ್ನು ನೋಡಿ ಭಯಗೊಂಡನು. ಮೊದಲ ಬಾರಿಗೆ ಅವನ ಕಣ್ಣುಗಳಲ್ಲಿ ನನ್ನ ಬಗ್ಗೆ ಚಿಂತೆ ಇರುವುದನ್ನು ನೋಡಿದೆ. ಅವನು ನನಗೆ ನೀರು ಕೊಟ್ಟು ಔಷಧಿ ತೆಗೆದುಕೊಂಡು ಬಂದನು ಮತ್ತು ತನ್ನ ಕೈಯಾರೆ ಹಣೆ ಮೇಲೆ ಬಟ್ಟೆ ಕಟ್ಟಿದನು. ಅವನ ಈ ಪರಿಸ್ಥಿತಿಯನ್ನು ನೋಡಿ ನನ್ನ ಕಣ್ಣುಗಳು ತುಂಬಿ ಬಂದವು. ಅವನು ಏನನ್ನೂ ಹೇಳಲಿಲ್ಲ. ಮೌನವಾಗಿ ನನ್ನ ಹತ್ತಿರ ಕುಳಿತಿದ್ದನು. ಆ ರಾತ್ರಿ ಅವನು ನನಗೆ ಒಂದು ಹೊಸ ನಂಬಿಕೆಯಾಗಿ ಬಂದನು. ನಾನು ಯೋಚಿಸಿದೆ, ನನ್ನ ಜೀವನವು ಪೂರ್ಣವಾಗಿಲ್ಲದಿರಬಹುದು, ಆದರೆ ಪ್ರೀತಿಯು ಕೆಲವು ಕ್ಷಣ ಜೀವನವನ್ನು ಸಹನೀಯವಾಗಿಸುತ್ತದೆ. ಎಲ್ಲರೂ ರಾತ್ರಿ ಮಲಗಿದ್ದಾಗ ನಾನು ಚಾವಣಿಯ ಕೆಳಗೆ ನಿಂತು ಆಕಾಶವನ್ನು ನೋಡುತ್ತಿದ್ದೆ. ನಕ್ಷತ್ರಗಳು ಮಿನುಗುತ್ತಿದ್ದವು. ನಾನು ಯೋಚಿಸಿದೆ, ನನಗೆ ಅವುಗಳ ಹಾಗೆ ಹೊಳೆಯುವ ಅದೃಷ್ಟ ಏಕೆ ಸಿಗಲಿಲ್ಲ? ನನಗೆ ನಾನೇ ಸಮಾಧಾನ ಮಾಡಿಕೊಳ್ಳುತ್ತಾ ಅಮ್ಮನ ಮಾತನ್ನು ನೆನಪಿಸಿಕೊಂಡೆ. ಅಮ್ಮ ಯಾವಾಗಲೂ ಹೇಳುತ್ತಿದ್ದರು, ಯಾವ ಮಹಿಳೆ ತಾಳ್ಮೆ ವಹಿಸುತ್ತಾರೆ ಅವರಿಗಾಗಿ ದೇವರು ಅವರ ಜೀವನವನ್ನು ಸುಲಭವಾಗಿಸುತ್ತಾನೆ. ಅವರ ಈ ಮಾತನ್ನು ನನ್ನ ಜೀವನದ ಆಸರೆಯಾಗಿ ಮಾಡಿಕೊಂಡೆ. ದಿನಗಳು ಕಳೆಯುತ್ತಿದ್ದವು. ಈಗ ನನ್ನ ಸೌಂದರ್ಯ ಮಾಸಿತ್ತು. ಆದರೆ ನನ್ನ ಆತ್ಮದಲ್ಲಿ ಒಂದು ವಿಚಿತ್ರ ಶಕ್ತಿ ತುಂಬಿತ್ತು. ನನಗೆ ಅನಿಸುತ್ತಿತ್ತು, ನಾನು ಪ್ರಪಂಚದ ದೃಷ್ಟಿಯಲ್ಲಿ ಏನೂ ಅಲ್ಲ, ಆದರೆ ದೇವರ ದೃಷ್ಟಿಯಲ್ಲಿ ದೊಡ್ಡ ಸ್ಥಾನವನ್ನು ಹೊಂದಿದ್ದೇನೆ. ಮದುವೆ ನಂತರವೂ ನನಗೆ ಅನೇಕ ಕನಸುಗಳಿದ್ದವು. ನಾನು ನನ್ನ ಗಂಡನ ಜೊತೆ ಮಾರ್ಕೆಟಿಗೆ ಹೋಗುತ್ತೇನೆ, ಬಳೆಗಳನ್ನು ಖರೀದಿಸುತ್ತೇನೆ, ಹೊಸ ಸೀರೆಯನ್ನು, ಮಕ್ಕಳಿಗೆ ಹೊಸ ಬಟ್ಟೆಯನ್ನು ಖರೀದಿಸುತ್ತೇನೆ. ಆದರೆ ಸಮಯ ಬೇರೆ ತಿರುವು ನೀಡಿತು. ನಾನು ಎಂದಿಗೂ ಸಂತೋಷವಾಗಿರಲಿಲ್ಲ, ನೆಮ್ಮದಿಯಾಗಿರಲಿಲ್ಲ. ನನಗೆ ಹಳೆಯ ದಿನಗಳು ನೆನಪಿಗೆ ಬರುತ್ತಿದ್ದವು. ನಾನು ಅಮ್ಮನ ಜೊತೆ ಮಾರ್ಕೆಟ್ಗೆ ಹೋಗುವುದು, ತಂಗಿಯರೊಂದಿಗೆ ಖುಷಿಯಿಂದ ಆಟವಾಡುವುದನ್ನು ನೆನಪಿಸಿಕೊಳ್ಳುತ್ತಿದ್ದೆ. ಆಗ ನನ್ನ ಹೃದಯವು ತುಂಬಿ ಬರುತ್ತಿತ್ತು. ಕೆಲವೊಮ್ಮೆ ನನ್ನನ್ನು ನಾನೇ ದೂರಿಕೊಳ್ಳುತ್ತಿದ್ದೆ. ಒಂದು ದಿನ ಅತ್ತೆಯ ಆರೋಗ್ಯ ಬಿಗಡಾಯಿಸಿತು. ರಾತ್ರಿಯಲ್ಲಿ ತುಂಬ ಸಲ ಮೂತ್ರ ವಿಸರ್ಜನೆ ಮಾಡುತ್ತಿದ್ದರು.
ಕೆಲವೊಮ್ಮೆ ನೋವಿನಿಂದ ನರಳುತ್ತಿದ್ದರು. ಅವರ ಅನಾರೋಗ್ಯ ನನ್ನ ಎಲ್ಲ ಕನಸುಗಳನ್ನು ನುಂಗಿ ಹಾಕಿತ್ತು. ಆರ್ಥಿಕ ಪರಿಸ್ಥಿತಿಯು ಚೆನ್ನಾಗಿರಲಿಲ್ಲ. ನನ್ನ ಗಂಡ ಸಂಪಾದಿಸುವ ಸಂಪಾದನೆ ಮನೆಯ ರೇಷನ್ ಮತ್ತು ಔಷಧಿಗೆ ಖರ್ಚಾಗುತ್ತಿತ್ತು. ನಾನು ಎಂದಿಗೂ ಏನನ್ನೂ ಬೇಡಲಿಲ್ಲ. ಅವರು ಕೂಡ ನನಗಾಗಿ ಏನನ್ನೂ ತಂದು ಕೊಡುತ್ತಿರಲಿಲ್ಲ. ಅವರ ಕಣ್ಣುಗಳಲ್ಲಿ ನನಗಾಗಿ ಸಂಕೋಚ ಇರುತ್ತಿತ್ತು. ಆದರೆ ಅವರು ಹೆಚ್ಚಿಗೆ ಮಾತನಾಡುತ್ತಿರಲಿಲ್ಲ. ಅವರ ಮೌನವು ನನ್ನನ್ನು ಯಾವುದೋ ಕತ್ತಿಯಂತೆ ಚುಚ್ಚುತ್ತಿತ್ತು. ಅವರು ಕೂಡ ಅಸಹಾಯಕರಾಗಿದ್ದರು. ಆದರೆ ಅವರು ನನಗೆ ಏನನ್ನಾದರೂ ಕೊಡಲು ಬಯಸುತ್ತಾರೆಂದು ನನಗೆ ತಿಳಿದಿತ್ತು. ಆದರೆ ಅವರ ಬಳಿ ಏನೂ ಇರಲಿಲ್ಲ. ನನ್ನ ಸ್ನೇಹಿತರು ಹೇಳುತ್ತಿದ್ದರು, ನೀನು ರಾಜಕುಮಾರಿಯ ಹಾಗೆ ಇರುವೆ. ಇಂದು ಅವರ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡುತ್ತಿದ್ದೇನೆ. ಮಕ್ಕಳ ನಗುತ್ತಿರುವ ಮುಖಗಳನ್ನು ನೋಡುತ್ತಿದ್ದೇನೆ. ನನ್ನ ಫೋಟೋ ಮಸುಕಾಗಿದೆ. ನಾನು ಸಂತೋಷದ ಜೀವನವನ್ನು ಆರಿಸಿಕೊಳ್ಳಲಿಲ್ಲ. ನನ್ನ ಹೆತ್ತವರು ನನಗೆ ಸರಳ ಸಂಬಂಧವನ್ನು ನೀಡಿದರು ಮತ್ತು ನಾನು ಅದನ್ನು ನನ್ನ ಅದೃಷ್ಟವೆಂದು ಒಪ್ಪಿಕೊಂಡೆ. ನೆರೆಹೊರೆಯ ಮಹಿಳೆಯರು ಮೊದಲು ನನ್ನನ್ನು ಹೊಗಳುತ್ತಿದ್ದರು. ಆದರೆ ಈಗ ಅವರಿಗೆ ನನ್ನ ಬಗ್ಗೆ ಕರುಣೆ ಮೂಡಲು ಪ್ರಾರಂಭಿಸಿದೆ. ಈ ಬಡ ಹುಡುಗಿ ಇನ್ನೂ ಚಿಕ್ಕವಳು, ಆದರೆ ಅವಳನ್ನು ನೋಡಿದರೆ 40 ವರ್ಷ ವಯಸ್ಸಾಗಿದೆಯೋ ಎಂಬಂತೆ ಕಾಣುತ್ತಿದ್ದಾಳೆ. ಅವರ ಮಾತಿನಲ್ಲಿ ಸತ್ಯವಿತ್ತು. ಆದರೆ ಪ್ರತಿಯೊಂದು ಮಾತು ನನ್ನ ಮನಸ್ಸನ್ನು ನೋಯಿಸುತ್ತಿದ್ದವು. ನನಗೆ ನಾನೇ ಸಮಾಧಾನ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೆ. ಬಹುಶಃ ದೇವರು ನನ್ನ ತಾಳ್ಮೆಗೆ ಪ್ರತಿಫಲವಾಗಿ ಬೇರೆ ಏನನ್ನಾದರೂ ಕೊಡಬಹುದು. ನನ್ನ ಕಷ್ಟದ ದಿನಗಳು ಮುಂದೆ ಒಳ್ಳೆಯ ದಿನಗಳಾಗಿ ಬದಲಾಗಬಹುದು. ನಾನು ನನ್ನ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳಲು ರಾತ್ರಿ ಎಚ್ಚರವಾಗಿದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೆ. ನನಗೆ ಧೈರ್ಯ ಕೊಡು, ಒಂದು ಒಳ್ಳೆಯ ಮಾರ್ಗವನ್ನು ಕೊಂಡುಕೊಳ್ಳುವ ಶಕ್ತಿ ಕೊಡು. ಕೆಲವು ದಿನಗಳ ನಂತರ ಅಖಿಲ್ನ ಆಫೀಸಿನ ಮಾಲೀಕರು ನಮ್ಮ ಮನೆಗೆ ಕೆಲಸದ ನಿಮಿತ್ತ ಬಂದಿದ್ದರು. ಆ ಸಮಯದಲ್ಲಿ ನಾನು ಅತ್ತೆಯ ಕೋಣೆಯನ್ನು ಸ್ವಚ್ಛಗೊಳಿಸಿ ಹೊರಗೆ ಬಂದಿದ್ದೆ. ನನ್ನ ಹಣೆಯ ಮೇಲೆ ಬೆವರು ಸುರಿಯುತ್ತಿತ್ತು. ನನ್ನ ಕೈಗಳಲ್ಲಿ ಪೊರಕೆ ಇತ್ತು ಮತ್ತು ನನ್ನ ಬಟ್ಟೆಗಳು ಕೊಳೆಯಾಗಿದ್ದವು. ನಾನು ಹೊರಗೆ ಹೋಗುವಷ್ಟರಲ್ಲಿ ಅವರು ಬಾಗಿಲಿಗೆ ಬಂದಿದ್ದರು. ನಾವಿಬ್ಬರು ಮುಖಾಮುಖಿಯಾದೆವು. ಅವರು ಒಂದು ಕ್ಷಣ ನಿಂತು ಬಿಟ್ಟರು. ನಾನು ಸಂಕೋಚದಿಂದ ತಲೆ ತಗ್ಗಿಸಿದೆ. ನಾನು ಇಂದು ಏಕೆ ಇಷ್ಟೊಂದು ಅಜಾಗರೂಕತೆಯಿಂದ ಹೊರಬಂದೆ? ನನ್ನನ್ನೇ ನಾನು ಶಪಿಸಿಕೊಳ್ಳುತ್ತಿದ್ದೆ. ಅವನ ಕಣ್ಣುಗಳು ನನ್ನ ಮುಖದ ಮೇಲೆ, ನನ್ನ ಮೈಯ ಮೇಲೆ ಬಿದ್ದಿತ್ತು. ನನ್ನ ಗಂಡ ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ ಎಂದು ನನಗೆ ಗೊತ್ತಿತ್ತು. ನಾನು ಹೇಳಿದೆ, ಸರ್, ಅವರು ಈಗ ಮನೆಯಲ್ಲಿ ಇಲ್ಲ. ನೀವು ಏನೇ ಹೇಳುವುದಿದ್ದರೂ ನನ್ನ ಬಳಿ ಹೇಳಿ ಹೋಗಬಹುದು. ಆದರೆ ಅವರು, ಇಲ್ಲ, ನಾನು ಅವರಿಗೆ ಒಂದು ಪ್ರಮುಖ ಕಾಗದ ಪತ್ರ ಕೊಡುವುದಿತ್ತು. ನಾನು ಸಂಜೆ ಸ್ವತಃ ಬಂದು ಕೊಡುತ್ತೇನೆ ಎಂದು ಹೇಳಿ ಅವರು ಹೊರಟು ಹೋದರು. ಆದರೆ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಹಾಗೆ ಬಾಗಿಲು ಮುಚ್ಚಿದೆ. ನಾನು ಬಾಗಿಲಿಗೆ ಆಸರೆಯಾಗಿ ನಿಂತು ಜೋರಾಗಿ ಉಸಿರು ತೆಗೆದುಕೊಂಡೆ. ಆದರೆ ಒಳಗಿನ ಭಾವನೆಗಳು ಆ ಸಮಯದಲ್ಲಿ ನನಗೆ ನೆಮ್ಮದಿ ನೀಡಲಿಲ್ಲ. ಅತ್ತೆ ತಮ್ಮ ಹಾಸಿಗೆಯ ಮೇಲೆ ಮಲಗಿದ್ದರು. ಅವರ ಉಸಿರಾಟದ ಶಬ್ದಗಳು ನನ್ನ ಹೃದಯ ಬಡಿತದೊಂದಿಗೆ ಬೆರೆತು ಹೋದವು. ನಾನು ಏಕೆ ಈ ಅವಸ್ಥೆಯಲ್ಲಿ ಹೊರಬಂದೆ ಎಂದು ನನ್ನನ್ನೇ ನಾನು ಶಪಿಸಿಕೊಂಡೆ. ಆದರೆ ಅದು ನನ್ನ ತಪ್ಪಲ್ಲ. ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ನಾನು ಕೇವಲ ಮನೆ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೆ. ಆದರೂ ಮನಸ್ಸಿನಲ್ಲಿ ಯಾವುದೋ ಒಂದು ಅಪರಿಚಿತ ಭಯ ತುಂಬಿತ್ತು. ಅವನ ದೃಷ್ಟಿ ನನ್ನ ಆತ್ಮದೊಳಗೆ ನುಗ್ಗಿ ನನ್ನನ್ನು ಒಳಗಿನಿಂದ ಅಲುಗಾಡಿಸಿದಂತೆ ಭಾಸವಾಯಿತು. ಸಂಜೆ ನನ್ನ ಗಂಡ ಮನೆಗೆ ಬಂದಾಗ ನಾನು ಅವರಿಗೆ ಏನನ್ನೂ ಹೇಳಲಿಲ್ಲ. ಅವರು ಈಗಾಗಲೇ ತುಂಬ ದಣಿದಿದ್ದರು. ನಾನು ಏನಾದರೂ ಹೇಳಿದರೆ ಅವರು ಇನ್ನೂ ಹೆಚ್ಚು ಚಿಂತಿತರಾಗುತ್ತಾರೆಂದು ಯೋಚಿಸಿದೆ. ನಾನು ಮನಸ್ಸಿನಲ್ಲಿ ಯೋಚಿಸಿದೆ, ಅವರು ಇನ್ನೊಮ್ಮೆ ಬಂದರೆ ಜಾಗರೂಕರಾಗಿರುತ್ತೇನೆ. ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಹುಟ್ಟಿಕೊಂಡಿತ್ತು. ಅವನು ಕೇವಲ ಕಾಗದ ಪತ್ರಗಳನ್ನು ಮಾತ್ರ ನೀಡಲು ಬಂದಿಲ್ಲ. ಮರುದಿನ ಬೆಳಿಗ್ಗೆ ನನ್ನ ಹೃದಯದಲ್ಲಿ ವಿಚಿತ್ರ ತಳಮಳ ಹುಟ್ಟಿಕೊಂಡಿತ್ತು. ಏನೋ ನಡೆಯುತ್ತಿದೆ ಎನ್ನುವಂತೆ ನಾನು ಅತ್ತೆಗೆ ಸ್ವಚ್ಛ ಸೀರೆ ಉಡಿಸಿ ಊಟ ಕೊಟ್ಟೆ. ಹಾಗೆ ನನ್ನ ಎಲ್ಲ ಕೆಲಸವನ್ನು ಮುಗಿಸಿದೆ. ಆಗ ಬಾಗಿಲಲ್ಲಿ ಶಬ್ದವಾಯಿತು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಾನು ಹೋಗಿ ಇಣುಕಿ ನೋಡಿದೆ. ಅವನೇ ಬಂದಿದ್ದನು. ಕೈಯಲ್ಲಿ ಫೈಲ್ ಇತ್ತು ಮತ್ತು ಮುಖದಲ್ಲಿ ಅದೇ ಕಾನ್ಫಿಡೆನ್ಸ್ ಇತ್ತು. ನಾನು ಸ್ವಲ್ಪ ಬಾಗಿಲು ತೆರೆದೆ. ದೂರದಿಂದಲೇ ಕೇಳಿದೆ, ಹೇಳಿ, ಏನು ಕೆಲಸ ಇದೆ? ಅವನು ಹೇಳಿದನು, ನಿನ್ನೆ ಕಾಗದ ಕೊಡಲು ಮರೆತೇ ಹೋಗಿದ್ದೆ. ಅದನ್ನೇ ಕೊಡಲು ಬಂದಿದ್ದೇನೆ. ಜೊತೆಗೆ ಏನೋ ಮುಚ್ಚಿಡುತ್ತಿದ್ದಾನೆ ಎನ್ನುವಂತೆ ಮುಖದಲ್ಲಿ ನಗು ಇತ್ತು. ನಾನು ತಟ್ಟನೆ ಹೇಳಿದೆ, ನೀವು ಕಾಗದ ಪತ್ರವನ್ನು ನನ್ನ ಗಂಡನಿಗೆ ಆಫೀಸಿನಲ್ಲಿ ಕೊಟ್ಟು ಬಿಡಿ. ಅವರು ನಾಳೆ ಬರುತ್ತಾರೆ. ಇಂದು ಮನೆಯಲ್ಲಿ ರೆಸ್ಟ್ ಮಾಡುತ್ತಿದ್ದಾರೆ. ಅವನು ಫೈಲ್ ಮುಂದೆ ಚಾಚುತ್ತಾ ಹೇಳಿದನು, ನೀವೇ ಸಾಯಂಕಾಲ ಅಖಿಲ್ಗೆ ಕೊಟ್ಟು ಬಿಡಿ. ನಾನು ಬೇಗನೆ ಫೈಲ್ ತೆಗೆದುಕೊಂಡು ಬಾಗಿಲು ಮುಚ್ಚಿದೆ. ಅವನ ದೃಷ್ಟಿ ನನ್ನ ಮುಖದ ಮೇಲೆ ನೆಟ್ಟಿದ್ದವು. ಅವನು ಏನನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವಂತೆ ತೋರುತ್ತಿತ್ತು. ನಾನು ಬಾಗಿಲು ಲಾಕ್ ಮಾಡಿ ಅತ್ತೆಯ ಪಕ್ಕದಲ್ಲಿ ಹೋಗಿ ಕುಳಿತೆ. ನನ್ನ ಹೃದಯ ತುಂಬ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ನನ್ನ ಅಂಗೈಗಳು ಬೆವರಿನಿಂದ ತೊಯ್ದಿದ್ದವು. ಅವನು ಈಗ ಅಪರಿಚಿತನಾಗಿರಲಿಲ್ಲ. ನನ್ನ ನೆಮ್ಮದಿಯ ಶತ್ರುವಾಗಿದ್ದನು. ಅವನು ಪದೇ ಪದೇ ಕಾರಣಗಳನ್ನು ಹೇಳಿ ಬರುತ್ತಿದ್ದನು.
ಕೆಲವೊಮ್ಮೆ ಫೈಲ್ ಕೊಡಲು ಬಂದರೆ ಇನ್ನು ಕೆಲವೊಮ್ಮೆ ಹಳೆಯ ರಸೀದಿಗಳನ್ನು ತೆಗೆದುಕೊಂಡು ಬಂದು ಬಾಗಿಲು ಬಡಿಯುತ್ತಿದ್ದನು. ನನಗೆ ಆಫೀಸಿನ ಮಾಲೀಕ ಇಷ್ಟೊಂದು ಬ್ಯುಸಿಯಾಗಿರೋ ವ್ಯಕ್ತಿ ಪದೇ ಪದೇ ನಮ್ಮ ಮನೆಗೆ ಬರುವುದು ಆಶ್ಚರ್ಯ ತಂದಿತ್ತು. ಇಂತಹ ಚಿಕ್ಕ ಪುಟ್ಟ ಕೆಲಸಗಳಿಗೆ ಇವರು ಇಲ್ಲಿಗೆ ಬರುವ ಅವಶ್ಯಕತೆ ಏನಿದೆ? ನನ್ನ ಮನಸ್ಸಿನಲ್ಲಿ ಸಂಶಯ ಹುಟ್ಟಿಕೊಂಡಿತ್ತು. ಅವನು ಪ್ರತಿ ಬಾರಿ ನನ್ನ ಗಂಡನ ಅನುಪಸ್ಥಿತಿಯಲ್ಲಿ ಬರುತ್ತಿದ್ದನು. ಅವನು ಬಂದಾಗಲೆಲ್ಲ ಅವನ ಕಣ್ಣುಗಳು ನನ್ನ ಮೇಲೆ ಇರುತ್ತಿದ್ದವು. ಅವನ ಕಣ್ಣುಗಳು ನನ್ನ ಬಡತನ ಮತ್ತು ನನ್ನ ಅಸಹಾಯಕತೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವಂತೆ ತೋರುತ್ತಿದ್ದವು. ನಾನು ಅವನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೆ, ಆದರೆ ಅವನ ದೃಷ್ಟಿ ನನ್ನನ್ನು ಬಿಡುತ್ತಿರಲಿಲ್ಲ. ಒಂದು ದಿನ ಮಧ್ಯಾಹ್ನದ ಸಮಯ ಅವನು ಇದ್ದಕ್ಕಿದ್ದಂತೆ ಬಂದನು. ಅಖಿಲ್ ಯಾವುದೋ ಕೆಲಸದ ಮೇಲೆ ನಗರದಿಂದ ಹೊರಗೆ ಹೋಗಿದ್ದನು. ಬಾಗಿಲಲ್ಲಿ ಅವನು ನಿಂತಿರುವುದನ್ನು ನೋಡಿ ನಾನು ಸಂಪೂರ್ಣವಾಗಿ ನಡುಗಿ ಹೋದೆ. ನಾನು ಗಾಬರಿಯಿಂದ ಹೇಳಿದೆ, ನನ್ನ ಗಂಡ ಈಗ ಮನೆಯಲ್ಲಿ ಇಲ್ಲ, ನಾಳೆ ಬನ್ನಿ. ಆದರೆ ಅವನು ಬಾಗಿಲಿನಿಂದ ಹೋಗಲು ಸಿದ್ಧನಿರಲಿಲ್ಲ. ಅವನು ಹೇಳಿದನು, ನಾನು ನಿಮ್ಮೊಂದಿಗೆ ಮಾತನಾಡಲು ಬಂದಿದ್ದೇನೆ, ವೈಯಕ್ತಿಕ ವಿಷಯ, ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ನಂಬಿದ್ದೇನೆ. ನಾನು ಬಾಗಿಲು ಅರ್ಧ ತೆಗೆದು ಹೇಳಿದೆ, ನೀವು ಏನೇ ಹೇಳುವುದಿದ್ದರೂ ನನ್ನ ಗಂಡನ ಎದುರಿಗೆ ಹೇಳಿ, ನಾನು ಯಾವುದೇ ಪರ್ಸನಲ್ ವಿಷಯದಲ್ಲಿ ಭಾಗಿಯಾಗಲು ಬಯಸುವುದಿಲ್ಲ. ಅವನು ನಗುತ್ತಾ ಹೇಳಿದನು, ಮೇಡಮ್, ಈ ಗುಡಿಸಲಿನಲ್ಲಿ ನಿಮ್ಮಂತಹ ಮಹಿಳೆಗೆ ಏನು ಕೆಲಸ? ನನ್ನ ಜೊತೆ ಬಂದರೆ ನಿಮಗೆ ಅರಮನೆ, ಆಭರಣ, ಗಾಡಿ, ಆರಾಮದಾಯಕ ಜೀವನ ಎಲ್ಲವನ್ನೂ ಪಡೆಯಬಹುದು. ಅವನ ಮಾತುಗಳು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸಿದವು. ಯಾರೋ ನನ್ನ ಕೆನ್ನೆಗೆ ಜೋರಾಗಿ ಹೊಡೆದಂತೆ ನನ್ನ ಹೃದಯ ಬಡಿತ ಜೋರಾಯಿತು. ಆ ಕ್ಷಣ ನನಗೆ ಅಸಹನೀಯವಾಗಿತ್ತು. ನಾನು ತಲೆ ತಗ್ಗಿಸಿ ಹೇಳಿದೆ, ನಿಮಗೆ ನಾಚಿಕೆ ಆಗಬೇಕು. ನಾನು ಮದುವೆಯಾಗಿರೋ ಮಹಿಳೆ ಮತ್ತು ನನ್ನ ಗಂಡ ಮನೆಯಲ್ಲಿ ಇಲ್ಲದಿರುವಾಗ ಇಂತಹ ಮಾತನಾಡುವುದು ನಿಮಗೆ ಸರಿ ಅನ್ನಿಸುತ್ತಿದೆಯೇ? ಅವನು ನಗುತ್ತಾ ಹೇಳಿದನು, ನನಗೆ ಗೊತ್ತಿದೆ ನೀವು ಮದುವೆಯಾಗಿದ್ದೀರೆಂದು, ಆದರೆ ನಿಮ್ಮ ಅದೃಷ್ಟದಲ್ಲಿ ಈ ಬಡತನ, ಈ ದುರ್ವಾಸನೆ ಬರೆದಿಲ್ಲ. ನಿಮ್ಮಂಥ ಮಹಿಳೆಯರು ದೊಡ್ಡ ಅರಮನೆಯಲ್ಲಿ ಬದುಕಬೇಕು. ಅವರಿಗೆ ಸೇವಕಿಯರಿರುತ್ತಾರೆ, ಆದರೆ ಅವರೇ ಸ್ವತಃ ಸೇವಕಿಯರಾಗಿರುವುದಿಲ್ಲ. ನಾನು ಅವನಿಗೆ ದೃಢವಾಗಿ ಹೇಳಿದೆ, ನಾನು ನನ್ನ ಅಮ್ಮನಂತೆ ಅತ್ತೆಯ ಸೇವೆ ಮಾಡಲು ತಯಾರಾಗಿದ್ದೇನೆ. ನನಗೆ ಅರಮನೆಯ ಅವಶ್ಯಕತೆ ಇಲ್ಲ. ಗೌರವವು ಯಾವುದೇ ಆಭರಣಗಳಿಗಿಂತ ಬೆಲೆ ಬಾಳುವಂಥದ್ದು. ಅದನ್ನು ನಿಮ್ಮಂಥ ಜನರು ಎಂದಿಗೂ ಊಹಿಸಲು ಸಾಧ್ಯವಿಲ್ಲ. ಅವನಿಗೆ ಆಶ್ಚರ್ಯವಾಯಿತು. ಬಹುಶಃ ಅವನು ನನ್ನಿಂದ ಇಂತಹ ಧೈರ್ಯದ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ. ಆದರೆ ಅವನ ಮುಖದಲ್ಲಿ ಈಗಲೂ ಗರ್ವ ಮತ್ತು ಆತ್ಮವಿಶ್ವಾಸ ತುಂಬಿತ್ತು. ಅವನು ತಾನು ಶಕ್ತಿವಂತ ಮತ್ತು ಶ್ರೀಮಂತ ಮಹಿಳೆಯರನ್ನು ಕೊಂಡುಕೊಳ್ಳಬಹುದು. ನಾನು ಒಳಗಿನಿಂದ ಸ್ವಲ್ಪ ಹಣ್ಣು ಮತ್ತು ಬಿಸ್ಕೆಟ್ ಜೊತೆಗೆ ನೀರು ತಂದಿಟ್ಟು ಅದರ ಕಡೆ ಕೈ ತೋರಿಸುತ್ತಾ ಹೇಳಿದೆ, ಇದೇ ನಮ್ಮ ಮನೆಗೆ ಬಂದ ಅತಿಥಿಗಳಿಗೆ ನೀಡುವ ಗೌರವ. ನೀವು ನಿಜವಾಗಿಯೂ ಕೆಲಸದ ಮೇಲೆ ಬಂದಿದ್ದರೆ ಇದನ್ನು ಸ್ವೀಕರಿಸಿ, ಇಲ್ಲದಿದ್ದರೆ ಇಲ್ಲಿಂದ ಹೋಗಬಹುದು. ನಾನು ಧೈರ್ಯ ತಂದುಕೊಳ್ಳುವ ಪ್ರಯತ್ನಿಸುತ್ತಿದ್ದೆ, ಆದರೆ ಒಳಗೊಳಗೆ ಕಂಪಿಸುತ್ತಿದ್ದೆ. ಅವನ ದೃಷ್ಟಿ ಮತ್ತು ಅವನ ಶೈಲಿ ನನ್ನಲ್ಲಿ ಭಯ ಹುಟ್ಟಿಸುತ್ತಿತ್ತು. ಅವನು ಕೆಲವು ಕ್ಷಣ ಮೌನವಾಗಿದ್ದನು. ನಂತರ ಮೆಲ್ಲನೆ ಹೇಳಿದನು, ಸರಿ, ಆದರೆ ನನ್ನ ಕೊಡುಗೆ ಇನ್ನೂ ಮುಗಿದಿಲ್ಲ. ಹೀಗೆ ಹೇಳಿ ಅವನು ಅಲ್ಲಿಂದ ಹಿಂತಿರುಗಿದನು. ನಾನು ಬಾಗಿಲು ಮುಚ್ಚಿದ ನಂತರ ನೆಲದ ಮೇಲೆ ಕುಳಿತುಕೊಂಡೆ. ನನ್ನ ಕೈಗಳು ಬೆವರುತ್ತಿದ್ದವು, ಹೃದಯದಲ್ಲಿ ಬಿರುಗಾಳಿ ಇತ್ತು ಮತ್ತು ಕಣ್ಣುಗಳು ಒದ್ದೆಯಾಗಿದ್ದವು. ನಾನು ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡಿದೆ. ನನ್ನ ಅತ್ತೆಯ ಪಾದಗಳ ಬಳಿ ಬಂದು ಕುಳಿತುಕೊಂಡೆ. ಅವರು ಮೌನವಾಗಿ ಮಲಗಿ ಕಣ್ಣು ಮುಚ್ಚಿದ್ದರು. ನನಗೆ ಅವರಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ, ಆದರೆ ನನಗೆ ಅವರ ಪಕ್ಕದಲ್ಲಿ ಕುಳಿತರೆ ಸ್ವಲ್ಪ ಶಾಂತಿ ಸಿಗುತ್ತಿತ್ತು. ನಾನು ಅವರ ಪಾದಗಳನ್ನು ಒತ್ತಲು ಪ್ರಾರಂಭಿಸಿದೆ. ನಾನು ಆ ಕ್ಷಣವೇ ನಿರ್ಧರಿಸಿದೆ, ನನ್ನ ಗೌರವಕ್ಕೆ ಧಕ್ಕೆ ಬರುವ ಯಾವ ಕೆಲಸವನ್ನು ನಾನು ಮಾಡುವುದಿಲ್ಲ. ಎಷ್ಟೇ ಬಡತನ ಇದ್ದರೂ, ಎಷ್ಟೇ ದುಃಖವಿದ್ದರೂ ನಾನು ನನ್ನ ನಿಷ್ಠೆ ಮತ್ತು ಸತ್ಯ ಪಾಲನೆ ಮಾಡುವುದನ್ನು ಮರೆಯುವುದಿಲ್ಲ. ರಾತ್ರಿ ನನ್ನ ಗಂಡ ಹಿಂತಿರುಗಿದಾಗ ನಾನು ಅವರ ಮುಖವನ್ನು ನೋಡಿ ಸ್ವಲ್ಪ ಸಮಯ ಎಲ್ಲವನ್ನು ಮರೆತು ಬಿಟ್ಟೆ. ಅವರ ದಣಿವು ಮತ್ತು ಅವರ ಸರಳ ನಗು ನನಗೆ ಯಾವ ಭಾವನೆಗೂ ಕಡಿಮೆ ಇರಲಿಲ್ಲ. ನಾನು ಅವರಿಗೆ ಮೌನವಾಗಿ ಊಟವನ್ನು ಹಾಕಿದೆ. ಅವರಿಗೆ ನೀರು ಕೊಟ್ಟು ಅವರ ಮಾತುಗಳನ್ನು ಕೇಳಿದೆ. ಅವರಿಗೆ ಆ ದಿನ ನಡೆದ ಘಟನೆಯನ್ನು ಹೇಳಲಿಲ್ಲ, ಏಕೆಂದರೆ ನನಗೆ ಗೊತ್ತಿತ್ತು ಇದರಿಂದ ಯಾವ ಬದಲಾವಣೆಯೂ ಆಗುವುದಿಲ್ಲ. ಬದಲಾಗಿ ಮನೆಯಲ್ಲಿ ಹೊಸ ತೊಂದರೆಯು ಹುಟ್ಟಿಕೊಳ್ಳುತ್ತದೆ. ನಾನು ನಿರ್ಧರಿಸಿದೆ, ನಾನು ಸ್ವತಃ ಆ ಸೈತಾನನನ್ನು ನನ್ನದೇ ಆದ ರೀತಿಯಲ್ಲಿ ಎದುರಿಸಬೇಕು. ಮೊದಲು ನನ್ನ ಹೃದಯವನ್ನು ಬಲಪಡಿಸಿಕೊಳ್ಳಬೇಕು. ಅವನ ಯಾವುದೇ ಕೊಡುಗೆಯು ನನ್ನ ಸಂಕಲ್ಪವನ್ನು ಅಲುಗಾಡಿಸುವುದಿಲ್ಲ. ನನ್ನ ಜೀವನದಲ್ಲಿ ಆ ಕ್ಷಣಗಳು ತುಂಬ ಕಷ್ಟದಾಯಕವಾಗಿದ್ದವು. ಒಬ್ಬ ಮಹಿಳೆಗೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆಗಳು ಯಾವಾಗ ಪ್ರಾರಂಭವಾಗುತ್ತವೆ ಎಂದರೆ ಅವಳ ಶೀಲದ ಬಗ್ಗೆ ಪ್ರಶ್ನೆಗಳು ಎದ್ದಾಗ. ನಾನು ನನ್ನ ಘನತೆಯ ಜೊತೆಗೆ ನನ್ನ ಮನೆಯ ಗೌರವವನ್ನು ಉಳಿಸಲು ದೃಢ ನಿರ್ಧಾರ ಮಾಡಿದೆ. ಕೆಲವು ಜನರು ಸಂಪತ್ತು ಮತ್ತು ಅಧಿಕಾರದ ನಶೆಯಲ್ಲಿ ಮನುಷ್ಯರನ್ನು ವಸ್ತುಗಳಂತೆ ಪರಿಗಣಿಸುತ್ತಾರೆ. ಮಹಿಳೆಯರು ಅತ್ಯಂತ ದುರ್ಬಲರೆಂದು ಪರಿಗಣಿಸಲು ಪ್ರಾರಂಭಿಸುತ್ತಾರೆ. ಆದರೆ ನಾನು ಯಾವುದೇ ದುರಾಸೆಗೂ ಬಲಿಯಾಗದೆ ಪ್ರೀತಿ ಮತ್ತು ನಿಷ್ಠೆಯ ಬಲವಾದ ಕೋಟೆಯಲ್ಲಿ ಬಂಧಿಸಲ್ಪಟ್ಟ ಮಹಿಳೆಯಾಗಿದ್ದೆ.
ನಾನು ಅವನಿಗೆ ಹೇಳಿದ್ದೆ, ನಾನು ವಿವಾಹಿತ ಮಹಿಳೆ, ನನ್ನ ನಿಷ್ಠೆ ನನ್ನ ಗಂಡನೊಂದಿಗೆ ಇದೆ. ನನ್ನ ಮಾತುಗಳು ತಡವರಿಸುತ್ತಿದ್ದವು, ಆದರೆ ಉದ್ದೇಶ ಕೆಟ್ಟದಾಗಿರಲಿಲ್ಲ. ಆ ಕ್ಷಣದಲ್ಲಿ ಮಹಿಳೆಯ ದೊಡ್ಡ ಸಂಪತ್ತು ಅವಳ ನಿಷ್ಠೆ ಎಂದು ನನ್ನ ಅಮ್ಮ ಹೇಳಿದ ಮಾತುಗಳು ನೆನಪಾದವು. ಮಗಳೇ, ಅದನ್ನು ಎಂದಿಗೂ ಬಿಡಬೇಡ. ನನ್ನ ಹೃದಯದಲ್ಲಿ ಒಂದೇ ಸಮಯದಲ್ಲಿ ಅನೇಕ ಭಾವನೆಗಳು ಹರಿಯುತ್ತಿದ್ದವು. ಕೋಪ, ಭಯ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಗಂಡನ ಮೇಲಿನ ನನಗಿರುವ ಪ್ರೀತಿ. ಜೀವನದಲ್ಲಿ ನೆಮ್ಮದಿ ಇಲ್ಲದಿರಬಹುದು, ಆದರೆ ಅವನ ಕಣ್ಣುಗಳಲ್ಲಿ ಇಂದಿನ ಪುರುಷರಲ್ಲಿ ಕಾಣದ ನಾಚಿಕೆ ಇತ್ತು. ನನ್ನ ಗಂಡ ಬಡವನಿರಬಹುದು, ಆದರೆ ಅವನ ಮನಸ್ಸು ಶ್ರೀಮಂತವಾಗಿತ್ತು. ಅವನು ಸಂಪಾದಿಸುತ್ತಿರುವ ಸಂಪಾದನೆಯನ್ನು ನನ್ನ ಕೈಗೆ ತಂದು ಕೊಡುತ್ತಿದ್ದನು ಮತ್ತು ಹೇಳುತ್ತಿದ್ದನು, ಇದು ನಿನ್ನ ಅದೃಷ್ಟ, ನನ್ನಿಂದ ಇಷ್ಟೇ ಸಂಪಾದಿಸಲು ಸಾಧ್ಯ, ಇದು ನಿನ್ನ ಪ್ರಾರ್ಥನೆಯ ಫಲ. ಅವನು ಕೆಲವೊಮ್ಮೆ ಮನೆಯಲ್ಲಿ ಕೂಡ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದನು, ಆದರೆ ಅವನು ಸಂಜೆ ಮನೆಗೆ ಬಂದಾಗ ಅವನ ಕಣ್ಣುಗಳಲ್ಲಿ ಆಯಾಸದ ಬದಲಿಗೆ ಒಂದು ನೆಮ್ಮದಿ ಮತ್ತು ಶಕ್ತಿ ಕಾಣಿಸುತ್ತಿತ್ತು. ಅವನು ಪ್ರತಿದಿನ ಬಾಗಿಲಲ್ಲಿ ನಿಂತು ಹೇಳುತ್ತಿದ್ದನು, ಪ್ರಪಂಚದ ಎಲ್ಲ ತೊಂದರೆಗಳನ್ನು ಹೊರಗೆ ಬಿಟ್ಟು ಬಂದಿದ್ದೇನೆ. ನಾನು ಅವನಿಂದ ನೇರ ಶಬ್ದಗಳಲ್ಲಿ ಪ್ರೀತಿಯನ್ನು ಕೇಳಲಿಲ್ಲ, ಆದರೆ ಅವನ ಮೌನ, ಪ್ರತಿಯೊಂದು ಸಣ್ಣ ಪುಟ್ಟ ಪ್ರಯತ್ನಗಳಲ್ಲಿ ಅವನು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಾನೆಂದು ನನಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಒಂದು ರಾತ್ರಿ ಜೋರಾಗಿ ಮಳೆ ಬರುತ್ತಿತ್ತು, ಮೇಲ್ಛಾವಣಿಯಿಂದ ನೀರು ಸೋರುತ್ತಿತ್ತು. ಅವನು ತನ್ನ ಬಟ್ಟೆಗಳಿಂದ ನೀರು ನಿಲ್ಲಿಸುವ ಪ್ರಯತ್ನ ಮಾಡಿದನು ಮತ್ತು ಒದ್ದೆಯಾದ ಛಾವಣಿಯ ಕೆಳಗೆ ನನಗಾಗಿ ಒಣ ಸ್ಥಳವನ್ನು ಮಾಡಿದನು ಮತ್ತು ನನಗೆ ಆರಾಮಾಗಿ ಮಲಗಲು ತಿಳಿಸಿದನು. ಅವನು ಒಂದು ಮೂಲೆಯಲ್ಲಿ ಕುಳಿತು ರಾತ್ರಿಯನ್ನು ಕಳೆದನು. ನಾನು ಅವನನ್ನು ನೋಡಿ ಯೋಚಿಸಿದೆ, ಈ ವ್ಯಕ್ತಿಗೆ ನನ್ನ ನಿದ್ದೆ, ನನ್ನ ನೆಮ್ಮದಿ ಇಷ್ಟೊಂದು ಗೌರವಯುತವಾಗಿರುವಾಗ ನಾನು ಇವನನ್ನು ಹೇಗೆ ಬಿಟ್ಟು ಹೋಗಲಿ? ನಾನು ಕೇವಲ ಆಭರಣ ಮತ್ತು ಗಾಡಿಗಾಗಿ ಇಂತಹ ನಿಯತ್ತಿನ ಮನುಷ್ಯನಿಗೆ ಮೋಸ ಮಾಡಬಹುದೇ? ಇಲ್ಲ. ಶ್ರೀಮಂತ ವ್ಯಕ್ತಿಯು ನನಗೆ ಈಗ ಪ್ರಭಾವ ಬೀರಲು ಪ್ರಯತ್ನಿಸುತ್ತಿದ್ದನು. ನಿನ್ನಂಥ ಮಹಿಳೆಯರು ಬಡತನದಲ್ಲಿ ಬಾಡಿ ಹೋಗುತ್ತಾರೆ. ನಿನ್ನಂಥ ಸುಂದರ ಮಹಿಳೆಯರು ಅರಮನೆಗಳಲ್ಲಿ ಬದುಕಬೇಕು. ಅವನು ನನ್ನ ಎದುರು ಕನಸುಗಳ ಒಂದು ಸುಳ್ಳು ಪ್ರಪಂಚವನ್ನು ಇಟ್ಟಿದ್ದನು. ನೀನು ಒಂದು ಹೆಜ್ಜೆ ಮುಂದೆ ಇಡು, ನಿನ್ನ ಜೀವನ ಬದಲಾಗುತ್ತದೆ. ನನಗೆ ಗೊತ್ತಿತ್ತು, ಹೊರಗಿನಿಂದ ನನ್ನ ಜೀವನ ಬದಲಾಗಬಹುದು, ಆದರೆ ಒಳಗಿನ ನೆಮ್ಮದಿ ಶಾಶ್ವತವಾಗಿ ಕಳೆದುಕೊಳ್ಳಬೇಕಾಗುತ್ತದೆ. ನಾನು ಇಲ್ಲಿಯವರೆಗೆ ಬದುಕಿದ್ದ ನಿಷ್ಠೆಯ ನೆರಳು ಸೂರ್ಯನಾಗಿ ಮಾರ್ಪಟ್ಟು ನನ್ನನ್ನು ಸುಟ್ಟು ಬಿಡುತ್ತದೆ. ಪ್ರತಿ ಬಾರಿ ನಾನು ಅವನ ಮಾತುಗಳನ್ನು ಮೌನವಾಗಿ ಕೇಳಿಸಿಕೊಂಡು ನನ್ನ ಕಣ್ಣುಗಳನ್ನು ತಗ್ಗಿಸಿ ನನ್ನ ಗಂಡನ ಮುಖವನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಕುಳಿತುಕೊಳ್ಳುತ್ತಿದ್ದೆ. ನನ್ನ ತತ್ವಗಳು, ನನ್ನ ಪಾಲನೆ, ನನ್ನ ತಾಳ್ಮೆ ನನ್ನನ್ನು ತಡೆಯುತ್ತಿದ್ದವು. ನಾನು ಬೆಳೆದ ಮನೆಯಲ್ಲಿ ಗೌರವವನ್ನು ಅತ್ಯಂತ ಅಮೂಲ್ಯವೆಂದು ಭಾವಿಸಲಾಗಿತ್ತು. ಹಸಿವಿನಿಂದ ಸಾಯಬೇಕಾದರೂ ಸಹ ಸತ್ಯ ಮತ್ತು ನಿಷ್ಠೆಯನ್ನು ಎಂದಿಗೂ ಮಾರಾಟ ಮಾಡಬಾರದೆಂದು ನನ್ನ ತಾಯಿ ನನಗೆ ಕಲಿಸಿದ್ದರು. ನಾನು ನನ್ನ ತಾಯಿಯ ಸಲಹೆಯನ್ನು ಪಾಲಿಸುತ್ತಿದ್ದೆ. ನನ್ನ ಗಂಡನಿಗೆ ನಾನು ಯಾವ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದೇನೆ ಎನ್ನುವುದು ಗೊತ್ತಿರಲಿಲ್ಲ, ಏಕೆಂದರೆ ನಾನು ಅವನಿಗೆ ಎಂದಿಗೂ ಇದೆಲ್ಲವನ್ನು ಹೇಳಲಿಲ್ಲ. ಅವನಿಗೆ ಇದು ಗೊತ್ತಾದರೆ ಅವನು ಛಿದ್ರವಾಗುತ್ತಾನೆ ಎಂದು ನನಗೆ ತಿಳಿದಿತ್ತು. ತನ್ನ ಹೆಂಡತಿಯ ಮೇಲೆ ಬೇರೆ ಯಾರಾದರೂ ಕಣ್ಣಿಟ್ಟಿದ್ದಾರೆಂದು ಗೊತ್ತಾದರೆ ಅವನ ಸ್ವಾಭಿಮಾನ ಅವನನ್ನು ನುಂಗುತ್ತದೆ. ಹೀಗಾಗಿ ನಾನು ಈ ಹೋರಾಟವನ್ನು ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡೆ. ನಾನು ಪ್ರತಿದಿನ ನನ್ನ ತತ್ವಗಳೊಂದಿಗೆ ಹೋರಾಡುತ್ತಿದ್ದೆ. ಪ್ರತಿ ಬಾರಿ ನನ್ನ ಆತ್ಮಸಾಕ್ಷಿ ಹೇಳುತ್ತಿತ್ತು, ನೀನು ಹೋಗುವ ದಾರಿ ಸರಿಯಾಗಿದೆ. ರಾತ್ರಿ ಸಮಯದಲ್ಲಿ ಅತ್ತೆ ಕೋಣೆಯಿಂದ ನರಳುವ ಶಬ್ದ ಕೇಳಿದಾಗ ನಾನು ಅವರ ಬಳಿಗೆ ಓಡುತ್ತಿದ್ದೆ. ಆ ಕ್ಷಣದಲ್ಲಿ ದೇವರು ನನಗೆ ಯಾವುದೋ ವಿಶೇಷ ಕಾರಣಕ್ಕಾಗಿ ಈ ಬದುಕನ್ನು ನೀಡಿದ್ದಾನೆ ಎನಿಸುತ್ತಿತ್ತು. ಬಹುಶಃ ಈ ಸೇವೆಯು ನನ್ನ ಗಂಡನ ಕಣ್ಣಲ್ಲಿ ನನ್ನ ಮೌಲ್ಯವನ್ನು ಹೆಚ್ಚಿಸುತ್ತದೆ. ನಾನು ಜೀವನವನ್ನು ಎಂದಿಗೂ ಚಲನಚಿತ್ರದಂತೆ ನೋಡಲಿಲ್ಲ, ಬದಲಿಗೆ ಅದನ್ನು ವಾಸ್ತವದ ನೆಲೆಯಲ್ಲಿ ಅನುಭವಿಸುತ್ತಿದ್ದೆ. ನನಗೆ ಪ್ರೀತಿ ಎನ್ನುವುದು ಕೇವಲ ಶಬ್ದಗಳ ಆಟವಾಗಿರಲಿಲ್ಲ, ಅದು ನನ್ನ ಜೀವನದಲ್ಲಿ ಪ್ರತಿ ಕ್ಷಣವೂ ಇತ್ತು. ನಾನು ಒಬ್ಬ ಒಳ್ಳೆಯ ವ್ಯಕ್ತಿಯೊಂದಿಗೆ ಜೀವನ ನಡೆಸುತ್ತಿದ್ದೆ. ನನ್ನ ಮನಸ್ಸನ್ನು ನೋಯಿಸುವ ಯೋಚನೆ ಕೂಡ ಮಾಡದ ಒಬ್ಬ ಸಂಭಾವಿತ ವ್ಯಕ್ತಿ ನನ್ನ ಗಂಡ. ಅವನೊಂದಿಗೆ ಕಳೆದ ಕ್ಷಣಗಳು, ಅವನ ಮೌನ, ಪ್ರೀತಿ, ಅವನ ಕಠಿಣ ಪರಿಶ್ರಮ ಇವೆಲ್ಲವೂ ನನ್ನ ಸಂಪತ್ತು. ಅವನು ನೀಡಿದ ಎಲ್ಲ ಆಮಿಷಗಳು ನನ್ನ ಆತ್ಮಸಾಕ್ಷಿಯ ಮುಂದೆ ಬೆಲೆ ಕಳೆದುಕೊಂಡವು. ನಾನು ನನ್ನ ಗೌರವವನ್ನು ಯಾವುದೇ ಬೆಲೆಗೆ ಮಾರಾಟ ಮಾಡಲಿಲ್ಲ. ಈಗ ನನ್ನ ನಿಷ್ಠೆ ನನ್ನ ಜೀವನದ ಭಾಗವಾಗಿದೆ. ಅದಕ್ಕಾಗಿ ನಾನು ಎಂದಿಗೂ ಈ ಸಂಬಂಧದಲ್ಲಿ ಬದ್ಧನಾಗಿದ್ದೇನೆ, ಮಾತ್ರವಲ್ಲದೆ ಸುರಕ್ಷಿತವಾಗಿದ್ದೇನೆ. ಈಗ ಆ ಶ್ರೀಮಂತ ವ್ಯಕ್ತಿ ನನ್ನನ್ನು ಬಹಿರಂಗವಾಗಿ ಪ್ರಚೋದಿಸಲು ಪ್ರಾರಂಭಿಸಿದನು. ಅವನು ಈಗ ಪರದೆಯ ಹಿಂದೆ ಮಾತನಾಡುತ್ತಿರಲಿಲ್ಲ. ಅವನ ಮಾತಿನಲ್ಲಿ ಯಾವ ಗೌರವವೂ ಉಳಿದಿರಲಿಲ್ಲ. ಅವನು ಒಂದು ದಿನ ಸ್ಪಷ್ಟವಾಗಿ ಹೇಳಿದ್ದನು, ನೀನು ನನ್ನ ಮಾತನ್ನು ಒಪ್ಪಿಕೋ, ನಾನು ನಿನ್ನನ್ನು ಈ ಗುಡಿಸಲಿನಿಂದ ಹೊರಗೆ ಕರೆದುಕೊಂಡು ಹೋಗಿ ನಗರದ ಶ್ರೀಮಂತ ಏರಿಯಾದಲ್ಲಿ ನಿನಗೆ ಒಂದು ದೊಡ್ಡ ಮನೆ ಕೊಡಿಸುತ್ತೇನೆ. ನಾನು ಅವನ ಮಾತು ಕೇಳಿ ತಲೆ ತಗ್ಗಿಸಿದೆ.
ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನನ್ನ ತುಟಿಗಳು ಮೌನವಾಗಿದ್ದವು. ಇಂತಹ ಮಾತುಗಳನ್ನು ಕೇಳಿ ಯಾವುದೇ ಮಹಿಳೆಯಾದರೂ ನಡುಗುತ್ತಾಳೆ. ಆದರೆ ಆ ಸಮಯದಲ್ಲಿ ಯಾವ ಮಹಿಳೆ ಅಲುಗಾಡದೆ ದೃಢವಾಗಿರುತ್ತಾಳೆ, ಅವಳೇ ನಿಜವಾದ ಮಹಿಳೆ. ನಾನು ಯಾವುದೇ ದಾಳಿಗೆ ಪರಿಣಾಮ ಬೀರದ ಕಲ್ಲು ಅಲ್ಲ. ನಾನು ಬಂಡೆಯಾಗಲು ಪ್ರಯತ್ನಿಸುತ್ತಿದ್ದೆ. ಹಲವು ಬಾರಿ ನಾನು ಅಖಿಲ್ ಜೊತೆ ಹೋಗುವಾಗ ರಸ್ತೆಯ ಬದಿಯಲ್ಲಿ ನಿಂತು ನಮ್ಮನ್ನು ನೋಡಿ ಸನ್ನೆ ಮಾಡುತ್ತಿದ್ದನು. ನಾನು ಬಯಸಿದರೆ ಅವನ ಜೊತೆ ಹೋಗಬಹುದಿತ್ತು. ಆದರೆ ನಾನು ಪ್ರತಿ ಬಾರಿಯೂ ಅವನಿಂದ ಕಣ್ಣು ತಪ್ಪಿಸಿಕೊಳ್ಳುತ್ತಿದ್ದೆ. ಅವನು ಮನೆಗೆ ಬಂದಾಗ ತಕ್ಷಣವೇ ಬಾಗಿಲು ಹಾಕಿಕೊಳ್ಳುತ್ತಿದ್ದೆ. ನನ್ನ ಗಂಡನಿಗೆ ಇದೆಲ್ಲ ಗೊತ್ತಾದರೆ ಅವನು ತಲ್ಲಣಿಸಿ ಹೋಗುತ್ತಾನೆ ಎನ್ನುವುದು ನನಗೆ ಗೊತ್ತಿತ್ತು. ಅವನು ತುಂಬ ಗೌರವಯುತ ಮತ್ತು ಹೃದಯದಿಂದ ಬದುಕುವ ವ್ಯಕ್ತಿಯಾಗಿದ್ದನು. ಅವನ ಗೌರವವನ್ನು ನಾನು ಎಂದಿಗೂ ಹಾಳು ಮಾಡುವುದಿಲ್ಲ. ಯಾವ ಪುರುಷನು ತನ್ನ ಹೆಂಡತಿಯನ್ನು ಈ ರೀತಿಯ ಕೆಟ್ಟ ದೃಷ್ಟಿಯಲ್ಲಿ ನೋಡುವುದನ್ನು ಸಹಿಸಿಕೊಳ್ಳುವುದಿಲ್ಲ. ಈ ವಿಷಯವನ್ನು ಹೇಳಿ ನಮ್ಮ ಸಂಬಂಧಕ್ಕೆ ಬೆಂಕಿ ಇಡಲು ಬಯಸಲಿಲ್ಲ. ಹೀಗಾಗಿ ನಾನು ಪ್ರತಿ ಬಾರಿ ಪ್ರತಿ ಮಾತನ್ನು ಹೃದಯದಲ್ಲಿ ಇಟ್ಟುಕೊಳ್ಳುತ್ತಿದ್ದೆ. ಎಲ್ಲ ನೋವನ್ನು ಒಳಗೆ ನುಂಗಿಕೊಳ್ಳುತ್ತಿದ್ದೆ ಮತ್ತು ಪ್ರತಿದಿನ ಹೊಸ ಧೈರ್ಯದೊಂದಿಗೆ ಬಾಗಿಲಿನಿಂದ ಹೊರಗೆ ಹೋಗುತ್ತಿದ್ದೆ. ನನಗೆ ನಾನು ಮಾತು ಕೊಟ್ಟಿದ್ದೆ, ಏನೇ ಆದರೂ ನನ್ನ ಕ್ಯಾರೆಕ್ಟರ್ ಮೇಲೆ ಒಂದು ಕಪ್ಪು ಚುಕ್ಕೆಯನ್ನು ಹಾಕಿಕೊಳ್ಳುವುದಿಲ್ಲ. ನಾನು ಯೋಚಿಸಿದೆ, ನನ್ನ ನಿಷ್ಠೆ ಇಷ್ಟು ಅಗ್ಗವಾಗಿದೆಯೇ? ಆಭರಣಗಳು, ಆರಾಮದಾಯಕ ಜೀವನ, ದೊಡ್ಡ ಮನೆ ನನ್ನನ್ನು ಆಕರ್ಷಿಸಬಲ್ಲದೆ ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ. ನನ್ನ ಗೌರವ ಅವನ ಕಣ್ಣುಗಳಿಗೆ ಬಲಿಯಾಗಲು ನಾನು ಎಂದಿಗೂ ಬಿಡಲಿಲ್ಲ. ನನಗೆ ಗೊತ್ತಿತ್ತು, ಅವನು ನನ್ನನ್ನು ಮಹಿಳೆಯಾಗಿ ಅಲ್ಲ, ಕೇವಲ ಒಬ್ಬ ಬಯಕೆ ಎಂದು ತಿಳಿದಿದ್ದನು. ನಾನು ದೇವರ ಎದುರು, ನನ್ನ ಗಂಡನ ಎದುರು ಮತ್ತು ಸ್ವತಃ ನನ್ನ ಎದುರು ತಲೆ ತಗ್ಗಿಸಿಕೊಳ್ಳಲು ಸಿದ್ಧಳಿರಲಿಲ್ಲ. ಪ್ರತಿದಿನ ನನ್ನ ಗಂಡನ ಮುಖ, ಅವರ ಸರಳ ಪ್ರೀತಿ ಮತ್ತು ಅವರ ಪರಿಶ್ರಮ, ಏನನ್ನು ಹೇಳದೆ ಅವರು ನನಗೆ ಕೊಡುವ ವಾತ್ಸಲ್ಯವನ್ನು ನೋಡುವುದರಿಂದ ಅದು ನನಗೆ ಪ್ರತಿಯೊಂದು ಕಷ್ಟದ ವಿರುದ್ಧವೂ ನಿಲ್ಲುವ ಶಕ್ತಿಯನ್ನು ಕೊಡುತ್ತಿತ್ತು. ನಾನು ಯೋಚಿಸುತ್ತಿದ್ದೆ, ಒಂದು ಕ್ಷಣದ ತಪ್ಪಿನಿಂದ ಅವನ ಪ್ರೀತಿಯನ್ನು ಕಳೆದುಕೊಳ್ಳಬೇಕೆ? ಒಂದು ಕ್ಷಣದ ದುರಾಸೆಯಿಂದ ನನ್ನ ಇಡೀ ಜೀವನವನ್ನು ಪ್ರಪಂಚದ ಎದುರಿಗೆ ತಲೆ ತಗ್ಗಿಸಿಕೊಳ್ಳುವಂತೆ ಮಾಡಬೇಕೆ? ನಾನು ದುರ್ಬಲಳಾಗುವುದಿಲ್ಲವೆಂದು ನನಗೆ ನಾನೇ ಹೇಳಿಕೊಂಡೆ. ನಾನು ತಲೆ ತಗ್ಗಿಸಬಹುದು, ಆದರೆ ನನ್ನನ್ನು ನಾನು ಮಾರಿಕೊಳ್ಳುವುದಿಲ್ಲ. ಆ ದಿನ ಆ ವ್ಯಕ್ತಿ ನನ್ನ ಬಾಗಿಲಲ್ಲಿ ಅದೇ ಗರ್ವದ ಮುಖದೊಂದಿಗೆ, ಕೈಯಲ್ಲಿ ದೊಡ್ಡ ಲಕೋಟೆಯೊಂದಿಗೆ ನಿಂತಿದ್ದ. ಬಾಗಿಲ ಹಿಂದಿನಿಂದ ಅವನು ಕೇಳಿದನು, ನಿನ್ನ ಕೊನೆಯ ನಿರ್ಧಾರ ಏನು? ನಾನು ಏನನ್ನು ಹೇಳದೆ ಬಾಗಿಲು ಮುಚ್ಚಿದೆ. ಒಳಗೆ ಹೋಗಿ ನೆಲದ ಮೇಲೆ ಕುಳಿತುಕೊಂಡೆ. ನನ್ನ ಹೃದಯ ಎಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತೆಂದರೆ ಅದು ಎದೆಯನ್ನು ಸೀಳಿ ಹೊರಬರುವಂತೆ ಅನಿಸುತ್ತಿತ್ತು. ಕಣ್ಣುಗಳಲ್ಲಿ ನೀರು ಸುರಿಯುತ್ತಿತ್ತು. ನಾನು ಕೋಣೆಯ ಗೋಡೆಯ ಕಡೆ ನೋಡಿದೆ. ಅಲ್ಲಿ ನಮ್ಮ ಮದುವೆಯ ಚಿಕ್ಕ ಫೋಟೋ. ಅದರಲ್ಲಿ ನನ್ನ ಗಂಡನ ಕೈಯಲ್ಲಿ ನನ್ನ ಕೈ ಇತ್ತು. ಮತ್ತೆ ಇಬ್ಬರ ಮುಖದಲ್ಲೂ ಮದುವೆಯ ನಗು ಇತ್ತು. ನಾನು ಆ ಫೋಟೋವನ್ನು ನೋಡಿದೆ. ನನಗೆ ನಾನೇ ಹೇಳಿಕೊಂಡೆ, ಈ ಬಂಧನ, ಈ ನಂಬಿಕೆ, ಈ ಭರವಸೆ, ಇದ್ಯಾವುದಕ್ಕೂ ಬೆಲೆ ಇಲ್ಲ. ಯಾವುದೇ ಸಂಪತ್ತು, ಆಭರಣ, ಯಾವುದೇ ದೊಡ್ಡ ಮನೆ ಇದನ್ನೆಲ್ಲ ಖರೀದಿಸಲು ಸಾಧ್ಯವಿಲ್ಲ. ಪ್ರತಿ ಹಂತದಲ್ಲೂ ಕಷ್ಟಗಳು ಹೆಚ್ಚುತ್ತಿದ್ದವು. ನಾನು ದೇವರನ್ನು ಧೈರ್ಯಕ್ಕಾಗಿ ಕೇಳಿದಾಗ ಮತ್ತು ಅವನು ನನಗೆ ಅದನ್ನು ನೀಡುತ್ತಿದ್ದನು. ಆಗ ಶ್ರೀಮಂತನು ನಾನು ಅವರ ನಿಯಂತ್ರಣಕ್ಕೆ ಬರುತ್ತಿಲ್ಲ ಎಂದು ತಿಳಿದಾಗ ನನ್ನ ಗಂಡನ ಉದ್ಯೋಗದ ಮೇಲೆ ದಾಳಿ ಮಾಡಿದನು. ಬಹುಶಃ ಅವನು ನನ್ನ ನಿರಾಕರಣೆಯನ್ನು ತನ್ನ ಅವಮಾನ ಎಂದು ಭಾವಿಸಿಕೊಂಡು ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದ್ದನು. ಮೊದಮೊದಲು ಅಖಿಲ್ ಆಫೀಸಿನಲ್ಲಿ ಇದನ್ನೆಲ್ಲ ನಿರ್ಲಕ್ಷಿಸುತ್ತಿದ್ದನು. ಆದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೈಯುತ್ತಿದ್ದರು. ಅವನಿಗೆ ಇದೆಲ್ಲವೂ ಅರ್ಥವಾಗಲಿಲ್ಲ. ಆಗ ಪರಿಸ್ಥಿತಿ ಎಷ್ಟು ಬದಲಾಯಿತೆಂದರೆ, ಕೆಲವು ದಿನಗಳ ನಂತರ ಅವನನ್ನು ಕರೆದು ಹೇಳಿದರು, ಈಗ ನನಗೆ ನಿನ್ನ ಅವಶ್ಯಕತೆ ಇಲ್ಲ. ಅವನು ಖಾಲಿ ಕೈಯಲ್ಲಿ ಭಾರವಾದ ಹೆಜ್ಜೆಯೊಂದಿಗೆ ಮನೆಗೆ ಬಂದನು. ಅವನ ಕಣ್ಣುಗಳಲ್ಲಿ ಒಬ್ಬ ಸ್ವತಂತ್ರ ಮನುಷ್ಯನು ಅಸಹಾಯಕತೆಯನ್ನು ಅನುಭವಿಸಲು ಪ್ರಾರಂಭಿಸಿದಾಗ ಇರುವ ಸಂಕೋಚ ಇತ್ತು. ನನಗೆ ಈ ವಿಷಯ ತಿಳಿದಾಗ ನಾನು ಕುಸಿದು ಹೋದೆ. ನಮ್ಮ ದೈನಂದಿನ ಅಗತ್ಯಗಳಿಗಾಗಿ ಈಗಾಗಲೇ ತುಂಬ ಕಷ್ಟಪಡುತ್ತಿದ್ದೆ. ನಾವು ಈಗ ಸಂಪೂರ್ಣವಾಗಿ ಅಸಹಾಯಕರಾದೆವು. ಮನೆಯ ದಿನಸಿ ಸಾಮಾನುಗಳು ನಿಧಾನಕ್ಕೆ ಖಾಲಿಯಾಗುತ್ತಿದ್ದವು. ಸಕ್ಕರೆ, ಹಿಟ್ಟು ತುಂಬ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಲು ಶುರು ಮಾಡಿದೆ. ಕರೆಂಟ್ ಬಿಲ್ 2 ತಿಂಗಳಿನಿಂದ ತುಂಬಿರಲಿಲ್ಲ. ಈಗ ಕರೆಂಟ್ ತೆಗೆಯುವ ಕುರಿತು ನೋಟಿಸ್ ಕೂಡ ಬಂದಿದೆ. ಅಡುಗೆಯಲ್ಲಿ ಬೇಳೆಕಾಳುಗಳನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸುತ್ತಿದ್ದೆ. ಕೆಲವೊಮ್ಮೆ ನಾನು ಉಪವಾಸವಿರುತ್ತಿದ್ದೆ ಮತ್ತು ಅಖಿಲ್ ಕೇಳಿದರೆ ನನಗೆ ತಲೆನೋವಿದೆ, ಹಸಿವಿಲ್ಲ ಎಂದು ಸುಳ್ಳು ಹೇಳುತ್ತಿದ್ದೆ. ಅವನಿಗೆ ನಾನು ಸುಳ್ಳು ಹೇಳುತ್ತಿದ್ದೇನೆ ಎನ್ನುವುದು ಗೊತ್ತಾಗುತ್ತಿತ್ತು. ಆದರೆ ಏನನ್ನೂ ಹೇಳುತ್ತಿರಲಿಲ್ಲ. ಅವನು ಮೌನವಾಗಿ ತಿನ್ನುತ್ತಿದ್ದನು. ನಾನು ಇಲ್ಲಿಂದ ಹೋದರೆ ನನ್ನ ಅತ್ತೆಯ ಗತಿ ಏನು ಎಂದು ಯೋಚಿಸುತ್ತಿದ್ದೆ. ಪ್ರತಿದಿನವೂ ಹೊಸ ಪರೀಕ್ಷೆಯನ್ನು ಎದುರಿಸುತ್ತಿದ್ದೆ. ಒಂದು ಕಾಲದಲ್ಲಿ ತನ್ನ ಮಗನ ಪ್ರೀತಿಗಾಗಿ ಹಾತೊರೆಯುತ್ತಿದ್ದ ತಾಯಿ ಈಗ ನನ್ನ ಬೆಂಬಲದ ಮೇಲೆ ಬದುಕುತ್ತಾಳೆ. ನನ್ನ ಕೈಯಿಂದ ಊಟ ತಿಂದು ನನ್ನೊಂದಿಗೆ ಮಾತನಾಡುವ ತಾಯಿ. ನಾನು ಅವಳನ್ನು ದುಃಖದಲ್ಲಿ ಬಿಟ್ಟು ನಾನು ಹೇಗೆ ಹೋಗಲಿ? ಈಗ ಅವರೇ ನನ್ನ ಪ್ರಪಂಚವಾಗಿದ್ದರು. ಇದನ್ನೆಲ್ಲ ಯೋಚನೆ ಮಾಡಿ ನನ್ನ ಕಾಲುಗಳು ಅಲ್ಲೇ ನಿಂತು ಬಿಡುತ್ತಿದ್ದವು.
ನನ್ನ ಗಂಡ ಕೂಡ ದಿನದಿಂದ ದಿನಕ್ಕೆ ದುರ್ಬಲರಾಗುತ್ತಾ ಬಂದಿದ್ದರು. ಒಂದು ಸಂಜೆ ಅವರು ಮನೆಗೆ ಬಂದಾಗ ಅವರ ಮುಖದಲ್ಲಿ ಆಯಾಸ ಕಾಣಿಸುತ್ತಿತ್ತು. ನಾನು ನೀರು ಕೊಟ್ಟೆ. ಅವನು ಮೌನವಾಗಿ ಕುಡಿದನು. ಏನನ್ನೂ ಹೇಳಲಿಲ್ಲ. ರಾತ್ರಿ ಸಮಯದಲ್ಲಿ ಅವರು ನನ್ನ ಹತ್ತಿರ ಬಂದು ಕುಳಿತುಕೊಂಡು ಹೇಳಿದರು, ನನ್ನನ್ನು ಕ್ಷಮಿಸಿ ಬಿಡು ಸಾಕ್ಷಿ. ನಿನಗೆ ಏನನ್ನೂ ಕೊಡಲಾಗುತ್ತಿಲ್ಲ. ನೆಮ್ಮದಿ, ರಕ್ಷಣೆ, ಶ್ರೀಮಂತಿಕೆಯನ್ನು ನೀಡಲು ಸಾಧ್ಯವಾಗಲಿಲ್ಲ. ನಾನು ಅವನ ಮಾತನ್ನು ತಡೆಯುತ್ತಾ ಹೇಳಿದೆ, ಈಗ ಏನನ್ನು ಹೇಳಬೇಡ. ನನ್ನ ಹತ್ತಿರ ಇರುವುದೆಲ್ಲವೂ ನೀನೇ ಕೊಟ್ಟಿರುವುದು. ಈ ಗೌರವ, ಈ ಪ್ರೀತಿ, ಇಷ್ಟೇ ಸಾಕು ನನಗೆ, ಇನ್ನೇನು ಬೇಡ. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತಿತ್ತು. ಅವನು ಮೌನವಾಗಿ ನನ್ನ ಕೈ ಹಿಡಿದು ಕುಳಿತಿದ್ದನು. ನಾವು ಒಬ್ಬರಿಗೊಬ್ಬರು ನೋಡಿಕೊಳ್ಳುತ್ತಿದ್ದೆವು. ಈ ಮೌನದಲ್ಲಿರುವ ಭರವಸೆ ಯಾವುದೇ ಮಾತುಗಳಿಗಿಂತ ಕಡಿಮೆ ಇರಲಿಲ್ಲ. ಆ ಕ್ಷಣದಲ್ಲಿ ನಾನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎಂದು ನನಗೆ ನಾನೇ ಪ್ರತಿಜ್ಞೆ ಮಾಡಿಕೊಂಡೆ. ಹೀಗೆ ದಿನ ಕಳೆಯುತ್ತಿದ್ದವು. ಪರಿಸ್ಥಿತಿ ಹಾಗೆ ಇತ್ತು. ಆದರೆ ನನ್ನ ಧೈರ್ಯ ಹೆಚ್ಚಾಗುತ್ತಾ ಬಂದಿತ್ತು. ನಾನು ಮನೆಯ ಒಂದು ಮೂಲೆಯಲ್ಲಿ ಬಟ್ಟೆ ಹೊಲಿಯುವ ಮಷಿನ್ಗಾಗಿ ಸ್ಥಳ ಮಾಡಿದೆ. ಹಳೆಯ ಮಷಿನ್ ನನ್ನ ಅತ್ತೆ ಯೌವನದ ಸಂಕೇತವಾಗಿತ್ತು. ನಾನು ಅದನ್ನು ರಿಪೇರಿ ಮಾಡಿ ಕೆಲಸ ಮಾಡಲು ಪ್ರಾರಂಭಿಸಿದೆ. ನೆರೆಹೊರೆಯ ಮಹಿಳೆಯರ ಬಟ್ಟೆ ಹೊಲಿಯಲು ಶುರು ಮಾಡಿದೆ. ಅಲ್ಪ ಸ್ವಲ್ಪ ಹಣ ಬರುತ್ತಿತ್ತು. ಆ ವ್ಯಕ್ತಿ ತನ್ನದೇ ಆದ ರೀತಿಯಲ್ಲಿ ನನ್ನನ್ನು ಮನವೊಲಿಸಲು ಪ್ರಯತ್ನಿಸುತ್ತಿದ್ದನು. ಆದರೆ ತಾಳ್ಮೆ ಮತ್ತು ಕಠಿಣ ಪರಿಶ್ರಮ ಪಡುವ ವ್ಯಕ್ತಿಗಳಿಗೆ ದೇವರು ಸದಾಕಾಲ ಸಹಾಯ ಮಾಡುತ್ತಾನೆ ಎನ್ನುವ ನಂಬಿಕೆ ನನಗೆ ಇತ್ತು. ಅವನು ನನ್ನನ್ನು ತೊಂದರೆಯಲ್ಲಿ ಸಿಲುಕಿಸಿದ್ದಾನೆಂದರೆ ಅಗತ್ಯವಾಗಿ ಇದರ ಹಿಂದೆ ಯಾವುದೋ ಉದ್ದೇಶವನ್ನು ಇಟ್ಟಿದ್ದಾನೆ ಎನ್ನುವುದು ನನಗೆ ಖಚಿತವಾಗಿತ್ತು. ನಾನು ನನ್ನ ದಾರಿಯನ್ನು ಬಿಡಲು ಬಯಸುವುದಿಲ್ಲ. ನಾನು ತಲೆ ತಗ್ಗಿಸುವುದಿಲ್ಲ. ನನ್ನ ಗೌರವ ಮತ್ತು ಕ್ಯಾರೆಕ್ಟರನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳುತ್ತೇನೆ. ಇದೇ ನನ್ನ ನಿಜವಾದ ಗೆಲುವು. ಇದರ ಮುಂದೆ ಪ್ರತಿಯೊಂದು ದುರಾಸೆ ಮತ್ತು ಸಂಕಟ ಸೋಲುತ್ತವೆ. ಒಂದು ದಿನ ನಾನು ಸ್ನಾನ ಮಾಡಿ ಹೊರಗೆ ಬಂದಾಗ ಸೂರ್ಯನ ಬಿಸಿಲು ಜೋರಾಗಿತ್ತು ಮತ್ತು ವರಾಂಡದಲ್ಲಿ ಬಿಸಿಲಿನ ಕಿರಣಗಳು ಎಲ್ಲದರ ಮೇಲೆಯೂ ನಿರ್ದಯವಾಗಿ ಬೀಳುತ್ತಿದ್ದವು. ನಾನು ನನ್ನ ದುಪ್ಪಟ್ಟವನ್ನು ಸರಿಪಡಿಸಿಕೊಂಡು ಅತ್ತೆಯ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದೆ. ಅಲ್ಲಿ ವಿಚಿತ್ರ ಮೌನ ಆವರಿಸಿತು. ಅವರು ಸಾಮಾನ್ಯವಾಗಿ ಒಂದಲ್ಲ ಒಂದು ಕಾರಣಕ್ಕಾಗಿ ಕೂಗಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ನೀರು ಕೇಳಿದರೆ, ಕೆಲವೊಮ್ಮೆ ಕೈ ಹಿಡಿದುಕೊಂಡು ಏನನ್ನಾದರೂ ಹೇಳುತ್ತಿದ್ದರು. ಆದರೆ ಇಂದು ಮೌನ ಆವರಿಸಿತು. ನಾನು ಒಳಗೆ ಹೋಗಿ ನೋಡಿದಾಗ ಆ ದೃಶ್ಯ ನೋಡಿ ನನ್ನ ಕಾಲುಗಳು ಹಾಗೆ ನಿಂತು ಬಿಟ್ಟವು. ಅವರ ಕೋಣೆಯಲ್ಲಿ ಮಂಚದ ಮೇಲೆ ಜೋರಾದ ಬಿಸಿಲು ಬೀಳುತ್ತಿತ್ತು. ಅವರ ಮುಖದ ಮೇಲೆ ಬಿಸಿಲು ನೇರವಾಗಿ ಬೀಳುತ್ತಿತ್ತು. ಅವರ ಕಣ್ಣು ತೆರೆದಿದ್ದವು. ಅವರ ಮುಖದಲ್ಲಿ ಒಂದು ವಿಚಿತ್ರ ನೆಮ್ಮದಿ ಮತ್ತು ಶೂನ್ಯತೆ ಕಾಣಿಸುತ್ತಿತ್ತು. ಆ ಕ್ಷಣ ನನಗೆ ಯಾರೋ ನನ್ನ ದೇಹದಿಂದ ನನ್ನ ಆತ್ಮವನ್ನು ಹೊರತೆಗೆದ ಹಾಗೆ ಅನಿಸಿತು. ನನ್ನ ಕೈ ಕಾಲುಗಳು ನಿಂತು ಬಿಟ್ಟವು. ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ನನ್ನ ಅತ್ತೆಯ ಪ್ರತಿಯೊಂದು ನೋವು, ಪ್ರತಿಯೊಂದು ಉಸಿರು ನನ್ನ ದಿನದ ಭಾಗವಾಗಿದ್ದವು. ಈಗ ಶಾಶ್ವತವಾಗಿ ಮೌನವಾಗಿದ್ದಾರೆ. ನಾನು ಅವರನ್ನು ಅಮ್ಮನಂತೆ ನೋಡಿಕೊಂಡಿದ್ದೆ. ಯಾರ ಸೇವೆಯನ್ನು ನನ್ನ ಹಣೆಬರಹ ಎಂದು ಪರಿಗಣಿಸಿದ್ದೇನೋ ಆ ಮಹಿಳೆ ನನ್ನನ್ನು ಶಾಶ್ವತವಾಗಿ ಒಂಟಿಯಾಗಿ ಬಿಟ್ಟು ಹೋಗಿದ್ದಾರೆ. ನಾನು ಅವರ ಮುಖವನ್ನು ಮುಟ್ಟಿದಾಗ ಅವರ ಮುಖದಲ್ಲಿ ಒಂದು ರೀತಿಯ ತೃಪ್ತಿ ಇದ್ದಂತೆ ಭಾಸವಾಯಿತು. ನಾನು ಕಣ್ಣೀರು ಒರೆಸಿಕೊಳ್ಳುತ್ತಾ ಅಖಿಲ್ನನ್ನು ಕೂಗಿದೆ. ಅವನು ಕೋಣೆಯಲ್ಲಿ ಯಾವುದೋ ಚಿಂತೆಯಲ್ಲಿ ಮುಳುಗಿದ್ದನು. ಹಾಗೆ ಅವನು ಹೊರಗೆ ಬಂದನು. ಅಮ್ಮನ ಮುಖವನ್ನು ನೋಡಿದನು. ಅವನ ಕಾಲುಗಳು ನಿಂತು ಬಿಟ್ಟವು. ನಂತರ ಅಮ್ಮನ ಹತ್ತಿರ ಬಂದು ಕುಳಿತು ಅವರ ಕೈ ಹಿಡಿದುಕೊಂಡನು. ನಾನು ಮೊದಲ ಬಾರಿಗೆ ನನ್ನ ಗಂಡನ ಕಣ್ಣುಗಳಲ್ಲಿ ಕಣ್ಣೀರನ್ನು ನೋಡಿದೆ. ಅವನು ಯಾವಾಗಲೂ ತನ್ನ ದುಃಖವನ್ನು ತನ್ನೊಳಗೆ ನುಂಗಿಕೊಳ್ಳುತ್ತಿದ್ದನು. ಇಂದು ಅಮ್ಮನ ಅಗಲುವಿಕೆಯಿಂದ ಕಣ್ಣಿಂದ ಕಣ್ಣೀರು ಹೊರಬಂದಿತ್ತು. ನಾವಿಬ್ಬರು ಹಾಗೇ ಕುಳಿತುಕೊಂಡೆವು. ಯಾವುದೇ ಮಾತುಕತೆ ಇರಲಿಲ್ಲ. ನಮ್ಮಿಬ್ಬರ ನಡುವೆ ಮೌನ ಆವರಿಸಿತು. ಅಂತಿಮ ಸಂಸ್ಕಾರ ನಡೆಯಿತು. ಅವರು ವರ್ಷಗಳಿಂದ ಮಲಗಿದ್ದ ಹಾಸಿಗೆ ಈಗ ಖಾಲಿಯಾಗಿತ್ತು. ಅವರ ಉಸಿರು ಮತ್ತು ಧ್ವನಿ ಪ್ರತಿಧ್ವನಿಸುತ್ತಿದ್ದ ಕೋಣೆ ಈಗ ನಿರ್ಜೀವವಾಗಿತ್ತು. ಗೋಡೆಗಳು ಮತ್ತು ಪ್ರತಿಯೊಂದು ಮೂಲೆಯೂ ಅವರ ಅಗಲುವಿಕೆಯ ಸೂಚನೆಯಂತೆ ನಿರ್ಜೀವವಾಗಿ ಕಾಣುತ್ತಿತ್ತು. ನಾನು ಮೌನವಾಗಿ ಮಂಚದ ಮೇಲೆ ಕುಳಿತುಕೊಂಡೆ. ಕಣ್ಣುಗಳು ಆಕಾಶ ನೋಡುತ್ತಿದ್ದವು. ಸೂರ್ಯ ಮುಳುಗುತ್ತಿದ್ದನು. ಯಾವ ಸೂರ್ಯ ಬೆಳಿಗ್ಗೆ ತನ್ನ ಕಣ್ಣುಗಳಿಂದ ಹೊಳೆಯುತ್ತಿದ್ದನೋ ಈಗ ಅದೇ ಸೂರ್ಯ ನನ್ನ ಬೆಳಕನ್ನು ಕಡಿಮೆ ಮಾಡಿದ್ದನು. ಅವರ ಜೊತೆ ತಾನು ಮುಳುಗುತ್ತಿದ್ದೇನೆ ಎನ್ನುವಂತೆ ಅಖಿಲ್ ಮೌನವಾಗಿ ನನ್ನ ಸಮ ಬಂದು ಕುಳಿತನು. ಏನನ್ನೂ ಹೇಳಲಿಲ್ಲ. ನಮ್ಮ ಮೌನದಲ್ಲಿ ದುಃಖವಿತ್ತು, ಶಾಂತಿ ಮತ್ತು ಅಜ್ಞಾತ ತೃಪ್ತಿಯಿತ್ತು. ನನ್ನ ಕೈಗಳು ತನ್ನಷ್ಟಕ್ಕೆ ತಾನೇ ಅವನ ಕೈಗಳಲ್ಲಿ ಹೋಗಿ ಸೇರಿದವು. ಆ ಕೈಗಳಲ್ಲಿ ಕೃತಜ್ಞತೆ, ಪ್ರೀತಿ ಇತ್ತು ಮತ್ತು ತನ್ನ ತಾಯಿಗೆ ಹೆಚ್ಚಿನದನ್ನು ಮಾಡಲು ಸಾಧ್ಯವಾಗದಿದ್ದಕ್ಕಾಗಿ ವಿಷಾದವೂ ಇತ್ತು. ನಾನು ಅವನ ಭುಜದ ಮೇಲೆ ತಲೆ ಇಟ್ಟೆ. ನಾವಿಬ್ಬರು ಏನನ್ನೂ ಮಾತನಾಡಲಿಲ್ಲ. ಮೌನದಲ್ಲಿ ನಾವಿಬ್ಬರು ಒಬ್ಬರಿಗೊಬ್ಬರು ಸಾಂತ್ವನ ಹೇಳಿಕೊಂಡೆವು. ಆ ದಿನ ನನ್ನ ಜೀವನದ ದಿನಗಳಲ್ಲಿ ಒಂದಾಗಿತ್ತು. ಅದನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನಾನು ಅವರ ಸೇವೆಯನ್ನು ನನ್ನ ಕರ್ತವ್ಯವೆಂದು ಪರಿಗಣಿಸಿದ್ದೆ. ಸರ್ವಶಕ್ತನು ನನ್ನ ತಾಳ್ಮೆಗೆ ಪ್ರತಿಫಲ ನೀಡಿದ್ದಾನೆ ಅನಿಸಿತು. ವರ್ಷಗಳಿಂದ ಹಾಸಿಗೆ ಮೇಲೆ ಮಲಗಿದ್ದ ಅವರಿಗೆ ಬಿಡುಗಡೆ ಸಿಕ್ಕಿತ್ತು ಮತ್ತು ನನ್ನ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಅನಿಸುತ್ತಿತ್ತು.
ನಾನು ಅವರೊಂದಿಗೆ ಎಂದಿಗೂ ತಪ್ಪಾಗಿ ನಡೆದುಕೊಳ್ಳಲಿಲ್ಲ. ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಿದ್ದೇನೆ. ಅವರ ಕೊನೆ ಉಸಿರಿರುವವರೆಗೂ ಅವರ ಜೊತೆಗಿದ್ದೇನೆ. ಅವರು ನನ್ನ ಜೊತೆಯಲ್ಲಿ ತುಂಬ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ. ಕಣ್ಣುಗಳಲ್ಲಿ ಒಂದು ಪ್ರಾರ್ಥನೆ, ನನ್ನ ಮನಸ್ಸಿನಲ್ಲಿ ಒಂದು ನಂಬಿಕೆ ಮತ್ತು ನನ್ನ ಜೀವನದಲ್ಲಿ ಒಂದು ಮೌನ. ಅದು ಎಂದಿಗೂ ಶಬ್ದವಾಗುವುದಿಲ್ಲ ಮತ್ತು ಕೊನೆಗೊಳ್ಳುವುದಿಲ್ಲ. ಅಂತಿಮ ಸಂಸ್ಕಾರ ನಡೆದ ನಂತರ ಎಲ್ಲರೂ ಹೊರಟು ಹೋದರು. ನಂತರ ನಾನು ಅದೇ ಮಂಚದ ಮೇಲೆ ಕುಳಿತುಕೊಂಡೆ. ಅವರ ಸೇವೆ ಮಾಡುತ್ತಾ ಮಾಡುತ್ತಾ ನನ್ನ ಕೈಗಳು ಸುಸ್ತಾಗುತ್ತಿದ್ದವು. ಅದೇ ಹಾಸಿಗೆಯನ್ನು ಒಂದು ಕಾಲದಲ್ಲಿ ನಾನು ದ್ವೇಷಿಸುತ್ತಿದ್ದೆ, ಆದರೆ ಈಗ ಅದರಿಂದ ಮಾನವೀಯತೆಯನ್ನು ಅನುಭವಿಸುತ್ತಿದ್ದೇನೆ. ಆ ಹಾಸಿಗೆಯ ಖಾಲಿತನವು ನನ್ನ ಹೃದಯವನ್ನು ಚುಚ್ಚುತ್ತಿತ್ತು. ನಾನು ಅಳುತ್ತಾ ಕುಳಿತಿದ್ದೆ. ನನ್ನ ಗಂಡ ಮೌನವಾಗಿ ತಮ್ಮ ಕೋಣೆಗೆ ಹೋದರು. ಅವರು ಎಂದಿಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ದುಃಖದ ಸಮಯದಲ್ಲಿ ಅವರು ಮೌನವಾಗಿರುತ್ತಿದ್ದರು. ನಾನು ಅವನು ಅಳುವುದನ್ನು ನೋಡಲಿಲ್ಲ. ಇಂದು ಅವನ ಮೌನ ಕಿರುಚಾಟದಂತೆ ತೋರುತ್ತಿತ್ತು. ನಾನು ಬಯಸಿದರೂ ಅವರ ಕೋಣೆಗೆ ಹೋಗಲು ಸಾಧ್ಯವಾಗಲಿಲ್ಲ. ನನ್ನ ಕಾಲುಗಳಲ್ಲಿ ಯಾವುದೇ ಶಕ್ತಿ ಇರಲಿಲ್ಲ. ನಾನು ಅದೇ ಹಾಸಿಗೆ ಮೇಲೆ ಕುಳಿತು ಆಕಾಶದ ಕಡೆ ನೋಡುತ್ತಿದ್ದೆ. ಆಕಾಶದಲ್ಲಿ ಮೋಡಗಳು ನಿಧಾನವಾಗಿ ಚಲಿಸುತ್ತಿದ್ದವು. ಗಾಳಿ ಹಗುರವಾಗಿ ಬೀಸುತ್ತಿತ್ತು. ನಾನು ಯಾವುದೋ ಸೂಚನೆಯನ್ನು ಹುಡುಕುತ್ತಿದ್ದೆ. ಬಹುಶಃ ಮೇಲಿನಿಂದ ಬರುವ ಯಾವುದೋ ಸಂಕೇತವನ್ನು ನೋಡುತ್ತಿದ್ದೆ. ನಾನು ವರ್ಷಗಳಿಂದ ನಿರಂತರವಾಗಿ ಯಾವುದೇ ದೂರುಗಳಿಲ್ಲದೆ ಎಲ್ಲವನ್ನೂ ಸಹಿಸಿಕೊಂಡು ಬಂದಿದ್ದೇನೆ. ನನ್ನ ಮನಸ್ಸಿನಲ್ಲಿ ಪದೇ ಪದೇ ಪ್ರಶ್ನೆಗಳು ಏಳುತ್ತಿದ್ದವು. ನನ್ನ ಪ್ರಾರ್ಥನೆ ಎಂದಿಗೂ ಫಲಿಸುವುದಿಲ್ಲವೇ? ನನ್ನ ತ್ಯಾಗಗಳು ಎಂದಾದರೂ ಪ್ರಯೋಜನವಾಗುತ್ತದೆಯೇ? ನಾನು ನನ್ನ ಗಂಡನಿಗಾಗಿ, ನನ್ನ ಅತ್ತೆಗಾಗಿ, ಈ ಮನೆಯ ಮಣ್ಣಿಗಾಗಿ ಮಾಡಿದ ಸೇವೆ ಎಲ್ಲವೂ ವ್ಯರ್ಥವಾಯಿತೇ? ಇದನ್ನೆಲ್ಲ ಯೋಚಿಸಿ ನನ್ನ ಮನಸ್ಸು ರೋಧಿಸುತ್ತಿತ್ತು. ನಂತರ ಅದೇ ಮನಸ್ಸಿನಿಂದ ಉತ್ತರ ಬಂದಿತ್ತು. ನೀನು ಇದನ್ನೆಲ್ಲ ಬಲವಂತದಿಂದ ಅಥವಾ ಸ್ವಾರ್ಥದಿಂದ ಮಾಡಿಲ್ಲ. ನೀನು ಇದನ್ನೆಲ್ಲ ಮಾಡಿದ್ದು ನಿನ್ನ ಇಷ್ಟದಿಂದ. ನಿನ್ನ ತಾಳ್ಮೆಯ ಫಲ ತಡವಾಗಿ ಬರಬಹುದು, ಆದರೆ ಖಂಡಿತವಾಗಿಯೂ ನಿನಗೆ ಅದು ಸಿಕ್ಕೇ ಸಿಗುತ್ತದೆ. ನಾನು ಎಂದಿಗೂ ಸೋಲಲಿಲ್ಲ. ದೇವರ ಮೇಲೆ ವಿಶ್ವಾಸ ಕಳೆದುಕೊಳ್ಳಲಿಲ್ಲ. ಮನಸ್ಸಿನಿಂದ ಪ್ರಾರ್ಥನೆ ಮಾಡುತ್ತಿದ್ದೆ. ನನಗೆ ಧೈರ್ಯ ಕೊಡು. ತಾಳ್ಮೆಯಿಂದ ಇರುವ ವಾಗ್ದಾನ ಮಾಡಿದ ಮನಸ್ಸಿಗೆ ಶಾಂತಿಯನ್ನು ಕೊಡು. ನನ್ನ ಈ ಪ್ರಾರ್ಥನೆ ತುಟಿಗಳಿಂದ ಬಂದಿಲ್ಲ, ಅದು ನನ್ನ ಹೃದಯದಿಂದ ಬಂದಿದೆ. ಆ ಸಮಯದಲ್ಲಿ ನನ್ನ ಹೃದಯದಿಂದ ಒಂದು ಹಗುರವಾದ ಬೆಳಕು ಮಿಂಚುತ್ತಿದೆ ಅನಿಸುತ್ತಿತ್ತು. ಯಾರೋ ಒಳಗಿನಿಂದ ಹೇಳಿದಂತೆ ಇದು ಅಂತ್ಯವಲ್ಲ, ಆರಂಭ. ನಾನು ವರಾಂಡಾದ ಕಿಟಕಿಯಿಂದ ಹೊರಗೆ ನೋಡಿದೆ. ನನ್ನ ದೃಷ್ಟಿ ಹಳೆಯ ಮಾವಿನ ಮರದ ಕಡೆಗೆ ಹೋಗಿ ನಿಂತಿತ್ತು. ಆ ಮರ ವರ್ಷಗಳಿಂದ ನಮ್ಮ ಮನೆಯ ಮೌನಕ್ಕೆ ಸಾಕ್ಷಿಯಾಗಿತ್ತು. ಆ ಮರ ಇಂದು ಸ್ವಲ್ಪ ವಿಭಿನ್ನವಾಗಿ ಕಾಣುತ್ತಿತ್ತು. ಸೂರ್ಯನ ಕಿರಣಗಳು ಎಲೆಯ ಮೂಲಕ ಹಾದು ನೆಲದ ಮೇಲೆ ಪ್ರತಿಬಿಂಬಗಳನ್ನು ಸೃಷ್ಟಿಸುತ್ತಿದ್ದವು ಮತ್ತು ಅದರ ಎಲೆಗಳ ನಡುವೆ ಒಂದು ಬೆಳಕು ನನ್ನ ಕಣ್ಣಿಗೆ ಬಿತ್ತು. ಮೊದಲು ಅದನ್ನು ಪ್ಲಾಸ್ಟಿಕ್ ತುಂಡಾಗಿರಬಹುದು ಎಂದು ಭಾವಿಸಿದೆ, ಆದರೆ ನನ್ನ ಹೃದಯದಲ್ಲಿ ಏನೋ ವಿಚಿತ್ರ ಅನುಭವವಾಗುತ್ತಿತ್ತು. ನಾನು ನಿಧಾನವಾಗಿ ಆ ಮರದ ಹತ್ತಿರ ಹೋಗಿ ನೋಡಿದೆ. ಅದರ ಒಣಗಿದ ಎಲೆಗಳನ್ನು ಪಕ್ಕಕ್ಕೆ ಸರಿಸಿದ ನಂತರ ಕೆಳಗೆ ಮಣ್ಣಿನಲ್ಲಿ ಹೂತು ಹೋಗಿದ್ದ ಏನೋ ಕಾಣಿಸಿತ್ತು. ನಾನು ಕೈಗಳಿಂದ ಮಣ್ಣನ್ನು ಸರಿಸಿದೆ. ಮಣ್ಣಿನ ಒಳಗೆ ಹಳೆಯ ಮಡಿಕೆ ಇರುವುದು ಕಾಣಿಸಿತು. ನಾನು ಮಣ್ಣನ್ನು ತೆಗೆದು ಮಡಕೆಯ ಮುಚ್ಚಳವನ್ನು ತೆಗೆದು ನೋಡಿದೆ. ನನ್ನ ಹೃದಯ ಬಡಿತ ಇದ್ದಕ್ಕಿದ್ದಂತೆ ವೇಗವಾಯಿತು. ಇಷ್ಟು ವರ್ಷಗಳಲ್ಲಿ ಇದನ್ನು ನಾನು ನೋಡಿರಲಿಲ್ಲ. ಯಾರು ಇಟ್ಟಿರುತ್ತಾರೆ, ಇದು ಏನು ಎಂದು ಯೋಚಿಸುತ್ತಾ ನಾನು ಮಡಕೆಯನ್ನು ಎತ್ತಿಕೊಂಡೆ ಮತ್ತು ವರಾಂಡದ ಕಡೆ ತೆಗೆದುಕೊಂಡು ಬಂದೆ. ಮಡಕೆ ಹಗುರವಾಗಿರಲಿಲ್ಲ. ಅದರಲ್ಲಿ ಏನೋ ಬೆಲೆ ಬಾಳುವ ವಸ್ತುಗಳು ಇದ್ದಂತೆ ಅನಿಸುತ್ತಿತ್ತು. ಒಂದು ಕ್ಷಣ ಅದನ್ನೇ ನೋಡುತ್ತಾ ನಿಂತಿದ್ದೆ. ನಂತರ ನಿಧಾನಕ್ಕೆ ಅದರ ಮುಚ್ಚಳವನ್ನು ತೆಗೆದೆ. ಒಳಗೆ ನೋಡಿದರೆ ಬಂಗಾರದ ನಾಣ್ಯಗಳು, ಬೆಳ್ಳಿಯ ಬಳೆಗಳು ಮತ್ತು ಬಂಗಾರದ ಆಭರಣಗಳು ಇದ್ದವು. ನನಗೆ ಒಂದು ಕ್ಷಣ ಇದನ್ನು ನಂಬಲಾಗಲಿಲ್ಲ. ನಾನು ಇನ್ನೊಮ್ಮೆ ಅವುಗಳನ್ನು ಸೂಕ್ಷ್ಮವಾಗಿ ನೋಡಿದೆ. ಅವೆಲ್ಲವೂ ಅಸಲಿಯಾಗಿದ್ದವು. ನನ್ನ ಕಣ್ಣುಗಳಲ್ಲಿ ಆಶ್ಚರ್ಯ ತುಂಬಿತ್ತು. ನನ್ನ ಮನಸ್ಸಿಗೆ ಬಂದದ್ದು ನನ್ನ ಅತ್ತೆ. ನಾನು ಅವರ ಸೇವೆಯನ್ನು ವರ್ಷಗಳಿಂದ ಮಾಡಿದೆ. ಅವರು ಮುಂದೆ ಕೊನೆಯುಸಿರೆಳೆದರು. ಬಹುಶಃ ಹೊರಡುವ ಮೊದಲು ಅವರು ಎಲ್ಲವನ್ನೂ ತಮ್ಮದೇ ಆದ ರೀತಿಯಲ್ಲಿ ನನಗೆ ಒಪ್ಪಿಸಿದ್ದರು. ನಾನು ತಕ್ಷಣವೇ ಅಖಿಲ್ನನ್ನು ಕರೆದೆ. ನನ್ನ ಧ್ವನಿಯಲ್ಲಿ ಆತಂಕ ಮತ್ತು ಆಶ್ಚರ್ಯವಿತ್ತು. ಅವನು ಓಡುತ್ತಾ ಬಂದನು. ನನ್ನ ಕೈಯಲ್ಲಿರುವ ಮಡಕೆಯನ್ನು ನೋಡಿ ನಿಂತು ಬಿಟ್ಟನು. ನಾನು ಹೇಳಿದೆ, ನೋಡು, ಈ ಮಡಕೆ ಮರದ ಕೆಳಗೆ ಹೂತಿಟ್ಟಿದ್ದರು. ಮಡಕೆಯನ್ನು ನೋಡಿದನು. ಅವನ ಮುಖ ಇದ್ದಕ್ಕಿದ್ದಂತೆ ಬದಲಾಯಿತು. ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅವನು ಮೃದುವಾಗಿ ಹೇಳಿದನು, ಇದೆಲ್ಲ ಅಮ್ಮನ ಆಭರಣಗಳು. ಬಾಲ್ಯದಲ್ಲಿ ಅಮ್ಮ ಹೇಳುತ್ತಿದ್ದರು, ಇದನ್ನೆಲ್ಲ ಅವರು ತಮ್ಮ ಮದುವೆಯ ನಂತರ ನಿಧಾನವಾಗಿ ಸಂಗ್ರಹಿಸಿದ್ದರು ಎಂದು. ತಮ್ಮ ಸೊಸೆ ಬಂದಾಗ ಇದೆಲ್ಲವನ್ನು ಅವಳಿಗೆ ಕೊಡುವುದು ಅವರ ಕನಸಾಗಿತ್ತು. ಅವನ ಧ್ವನಿ ಭಾರವಾಯಿತು. ಬಹುಶಃ ಅಮ್ಮನಿಗೆ ಇದು ನೆನಪಿರಲಿಲ್ಲ, ಅಥವಾ ಸಮಯವೇ ಇದಕ್ಕೆ ಕಾಯುತ್ತಿರಬಹುದು. ಅವನು ಒಂದೊಂದು ಆಭರಣವನ್ನು ನೋಡುತ್ತಾ ತನ್ನ ಅಮ್ಮನ ಉಪಸ್ಥಿತಿಯನ್ನು ನೆನಪಿಸಿಕೊಳ್ಳುತ್ತಿದ್ದನು. ಅವನು ಮೌನವಾಗಿದ್ದನು. ನನಗೆ ನನ್ನ ಅತ್ತೆಯ ಮೌನ ಪ್ರೀತಿ ಇಂದು ಈ ರೂಪದಲ್ಲಿ ನನ್ನ ಎದುರಿಗೆ ಬಂದಿದೆ ಎಂದು ಅನಿಸುತ್ತಿತ್ತು.
ಅವರು ಎಂದಿಗೂ ತಮ್ಮ ವಿಶೇಷ ಭಾವನೆಗಳನ್ನು ವ್ಯಕ್ತಪಡಿಸಿದವರಲ್ಲ. ಇಂದು ಈ ಮಡಿಕೆ ಎಲ್ಲವನ್ನೂ ಹೇಳುತ್ತಿದೆ. ಇದು ಕೇವಲ ಬಂಗಾರವಾಗಿರಲಿಲ್ಲ. ಇದರಲ್ಲಿ ನನ್ನ ಸೇವೆ, ನನ್ನ ತ್ಯಾಗ, ನನ್ನ ಕಠಿಣ ಪರಿಶ್ರಮ, ನನ್ನ ತಾಳ್ಮೆ, ನನ್ನ ಮೌನ ಸೇವೆಗೆ ಉತ್ತರ ಅದರಲ್ಲಿತ್ತು. ನನ್ನ ಅತ್ತೆ ತಮ್ಮದೇ ಆದ ರೀತಿಯಲ್ಲಿ ನನಗೆ ಗೌರವ ನೀಡಿದ್ದರು. ಅದನ್ನು ಮಾತಿನಲ್ಲಾಗಲಿ ದೃಷ್ಟಿಯಲ್ಲಿ ಆಗಲಿ ನೋಡಲಾಗುವುದಿಲ್ಲ. ಅದನ್ನು ಕೇವಲ ಅನುಭವಿಸಬೇಕು. ನಾನು ನನ್ನ ಅತ್ತೆಯನ್ನು ತಬ್ಬಿಕೊಳ್ಳುವಂತೆ ಮಡಿಕೆಯನ್ನು ತಬ್ಬಿಕೊಂಡೆ. ನನ್ನ ಕಣ್ಣಿಂದ ಕಣ್ಣೀರು ಸುರಿಯುತ್ತಿತ್ತು. ಆದರೆ ಆ ಕಣ್ಣೀರಿನಲ್ಲಿ ಯಾವುದೇ ದೂರುಗಳು ಇರಲಿಲ್ಲ, ಕೇವಲ ಕೃತಜ್ಞತೆ ಇತ್ತು. ನಾವಿಬ್ಬರೂ ಸೇರಿ ಈ ಒಡವೆಗಳನ್ನು ಜೋಪಾನವಾಗಿಟ್ಟುಕೊಳ್ಳಲು ನಿರ್ಧರಿಸಿದೆವು. ನಾನು ಅಖಿಲ್ಗೆ ಹೇಳಿದೆ, ನಾವು ಬಯಸಿದರೆ ಇದನ್ನು ಮಾರಿ ನಮ್ಮ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಬಹುದು. ಅವನು ನನ್ನನ್ನು ನೋಡುತ್ತಾ ಹೇಳಿದನು, ಇದು ಅಮ್ಮನ ಕೊನೆಯ ಗುರುತು ಮತ್ತು ಅವರ ಕನಸು. ಇದನ್ನು ನಾನು ಹೇಗೆ ಮಾರಾಟ ಮಾಡಲಿ? ಅವನ ಮಾತು ಕೇಳಿ ನನ್ನ ಹೃದಯದಲ್ಲಿ ಅವನಿಗಾಗಿ ವಿಶೇಷ ಪ್ರೀತಿ ಮೂಡಿತು. ನಾನು ಮೌನವಾಗಿ ತಲೆ ಆಡಿಸಿ ಮಡಕೆ ತಬ್ಬಿಕೊಂಡೆ. ನನಗೆ ಇದು ಕೇವಲ ಆಭರಣವಾಗಿರಲಿಲ್ಲ, ನನ್ನ ಅತ್ತೆಯ ಪ್ರೀತಿಯಾಗಿತ್ತು. ಅವರು ಮೌನವಾಗಿ ಕೊಟ್ಟ ಪ್ರಾರ್ಥನೆ ಮತ್ತು ಆಶೀರ್ವಾದವಾಗಿತ್ತು. ನನಗೆ ಅನಿಸಿತು, ದೇವರು ನನ್ನ ಎಲ್ಲ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಾನೆಂದು. ನಾನು ಹೃದಯದಿಂದ ಹೇಳಿದೆ, ಅಮ್ಮ, ನೀವು ಎಲ್ಲೇ ಇದ್ದರೂ ನನ್ನ ಮಾತನ್ನು ಕೇಳಿಸಿಕೊಳ್ಳಿ. ನನ್ನನ್ನು ಸೊಸೆಯಿಂದ ಮಗಳನ್ನಾಗಿ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಆ ದಿನದ ನಂತರ ನನ್ನ ಧೈರ್ಯ ಇಮ್ಮಡಿಯಾಯಿತು. ನನ್ನ ಮನಸ್ಸಿಗೆ ಮೊದಲಿಗಿಂತ ಹೆಚ್ಚು ಸಮಾಧಾನ ಸಿಕ್ಕಿತ್ತು. ಏಕೆಂದರೆ ನನ್ನ ಬಳಿ ಈಗ ಖಜಾನೆ ಇದೆ. ಅತ್ತೆಯ ಮೌನದ ಪ್ರೀತಿಯ ಖಜಾನೆ ಇದು. ನನಗೆ ಪ್ರಪಂಚದ ಎಲ್ಲ ವಸ್ತುಗಳಿಗಿಂತ ಬೆಲೆ ಬಾಳುವಂಥದ್ದು ನಾವಿಬ್ಬರು ಈಗ ನಿರ್ಧರಿಸಿದ್ದೇವೆ. ನಮ್ಮ ಪರಿಶ್ರಮದಿಂದ ನಮ್ಮ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುತ್ತೇವೆ. ನಾವು ವರ್ಷಗಳಿಂದ ಪಟ್ಟ ಕಷ್ಟವೇ ಈಗ ನಮ್ಮ ಬಲವಾಗಿ ಪರಿವರ್ತನೆಯಾಗಿದೆ. ನನ್ನ ಗಂಡ ಪುನಃ ಪರಿಶ್ರಮ ಪಡಲು ಶುರು ಮಾಡಿದರು. ಅವರು ಬೆಳಿಗ್ಗೆ ಬೇಗನೆ ಮನೆಯಿಂದ ಹೋದವರು ಸಂಜೆ ಸುಸ್ತಿನೊಂದಿಗೆ ಸಂಪಾದನೆ ಮಾಡಿ ಮನೆಗೆ ಬರುತ್ತಿದ್ದರು. ನಾನು ಮನೆಯಲ್ಲಿ ಕೆಲಸ ಮಾಡಲು ಶುರು ಮಾಡಿದೆ. ಮೊದಲು ನೆರೆಹೊರೆಯವರು ದುಪ್ಪಟ್ಟ, ಸೀರೆಯ ಅಂಚನ್ನು ಹೊಲಿಸಿಕೊಳ್ಳಲು ಬರುತ್ತಿದ್ದರು. ನಂತರ ನಿಧಾನಕ್ಕೆ ಕೆಲಸ ಹೆಚ್ಚಾಗಲು ಪ್ರಾರಂಭಿಸಿತು. ನಾನು ಹಳೆಯ ಬಟ್ಟೆಗಳಿಂದ ಮಕ್ಕಳ ಹೊಸ ಶೈಲಿಯ ಫ್ರಾಕ್ಗಳನ್ನು ಹೊಲಿಯಲು ಪ್ರಾರಂಭಿಸಿದೆ. ನನ್ನ ಹೊಲಿಗೆ ಜನರಿಗೆ ಇಷ್ಟವಾಯಿತು. ನಿಧಾನಕ್ಕೆ ನನ್ನ ಗ್ರಾಹಕರು ಹೆಚ್ಚಾದರು. ನಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಬೆಳಕು ಕಾಣಿಸಿತು. ಈಗ ದಿನಗಳು ಕೇವಲ ಹಸಿವೆ ಮತ್ತು ದುಃಖದಿಂದ ಕೂಡಿರುತ್ತಿರಲಿಲ್ಲ. ಈಗ ನಮ್ಮ ಜೀವನದಲ್ಲಿ ಒಂದು ಉದ್ದೇಶವಿತ್ತು. ನಾವು ದಿನರಾತ್ರಿ ಕಷ್ಟಪಟ್ಟು ದುಡಿಯುತ್ತಿದ್ದೆವು. ಇದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿತ್ತು. ಏಕೆಂದರೆ ನಾವು ಎಲ್ಲವನ್ನೂ ನಮ್ಮ ಪರಿಶ್ರಮದಿಂದ ಮತ್ತು ಗೌರವದಿಂದ ಸಂಪಾದಿಸುತ್ತಿದ್ದೆವು. ಈಗ ನನ್ನ ಗಂಡನ ಕಣ್ಣುಗಳಲ್ಲಿ ನಿರಾಸೆಯ ಬದಲಿಗೆ ಭರವಸೆ ಕಾಣಿಸುತ್ತಿತ್ತು. ನಾನು ಅವರ ಭರವಸೆಗೆ ಬೆಳಕಾಗಿದ್ದೆ. ಒಂದು ಸಮಯದಲ್ಲಿ ಬಡವನೆಂದು ಪರಿಗಣಿಸಲ್ಪಟ್ಟ ವ್ಯಕ್ತಿ ಈಗ ನನಗೆ ಯಶಸ್ವಿ ವ್ಯಕ್ತಿಯಾಗಿ ಕಾಣಿಸುತ್ತಿದ್ದಾರೆ. ಮನೆಯಲ್ಲಿ ಹೊಸ ಬೆಳಕು ಮೂಡುತ್ತಿತ್ತು. ಹಳೆಯ ಪರದೆಗಳನ್ನು ತೆಗೆದು ಹೊಸ ಪರದೆಗಳನ್ನು ಹಾಕಿದೆವು. ಅಡುಗೆ ಕೋಣೆಯಲ್ಲಿ ಹೊಳೆಯುವ ಪಾತ್ರೆಗಳು ಕಾಣಿಸಿದವು. ಮನೆಯ ಪ್ರತಿ ಮೂಲೆಯಲ್ಲಿ ಅತ್ತೆಯ ಪ್ರಾರ್ಥನೆ ಕೇಳಿಸುತ್ತಿತ್ತು. ಆ ಮಣ್ಣಿನ ಮಡಿಕೆ ಈಗ ನನಗೆ ಬಂಗಾರದ ಮಡಿಕೆಯಾಗಿತ್ತು. ಅದನ್ನು ನಾನು ಸ್ವಚ್ಛ ಬಟ್ಟೆಯಲ್ಲಿ ಕಟ್ಟಿ ಜೋಪಾನ ಮಾಡಿಟ್ಟಿದ್ದೆ. ನಾವಿಬ್ಬರು ಸೇರಿ ಹೊಸ ಪ್ರಪಂಚವನ್ನು ನಿರ್ಮಿಸಿಕೊಂಡೆವು. ಆರಂಭದಲ್ಲಿ ನನಗೆ ಸತ್ಯದ ಬೆಲೆ ಭಾರವಾಗಿ ಕಾಣಿಸುತ್ತಿತ್ತು. ಆದರೆ ಈಗ ಅದೇ ಸತ್ಯ, ಗೌರವ, ಶಾಂತಿ ನಮಗೆ ನಿಜವಾದ ಸಂತೋಷವನ್ನು ನೀಡುತ್ತಿದೆ. ನನ್ನ ಗಂಡ ನಿರಂತರ ಪರಿಶ್ರಮದಿಂದ ಒಂದು ಅಂಗಡಿಯನ್ನು ತೆರೆದರು. ಅಂಗಡಿಯಲ್ಲಿ ವಸ್ತುಗಳು ಕಡಿಮೆ ಇರಬಹುದು, ಆದರೆ ಪರಿಶ್ರಮ ತುಂಬ ಇತ್ತು. ಬೆಳಿಗ್ಗೆ ಬೇಗನೆ ಎದ್ದು ಅಂಗಡಿ ಬಾಗಿಲು ತೆರೆದು ತಾವೇ ಸ್ವಚ್ಛ ಮಾಡಿ ಸಾಮಾನುಗಳನ್ನು ಜೋಡಿಸುತ್ತಿದ್ದರು ಮತ್ತು ಗ್ರಾಹಕರನ್ನು ಮೃದುವಾಗಿ ಮಾತನಾಡಿಸುತ್ತಿದ್ದರು. ನನ್ನ ಹೊಲಿಗೆಯ ಗ್ರಾಹಕರು ಹೆಚ್ಚಾಗುತ್ತಾ ಬಂದಿದ್ದರು. ನೆರೆಹೊರೆಯಲ್ಲಿ ಈಗ ನಾನು ಗುರುತಿಸಲ್ಪಟ್ಟಿದ್ದೆ. ಮದುವೆಯ ಬಟ್ಟೆ, ಮಕ್ಕಳ ಬಟ್ಟೆ ಮತ್ತು ಎಂಬ್ರಾಯ್ಡರಿ ಆರ್ಡರ್ ನನಗೆ ಈಗ ಸಿಗುತ್ತಿತ್ತು. ನಾವಿಬ್ಬರು ದಿನವಿಡೀ ದುಡಿದು ಸುಸ್ತಾಗುತ್ತಿದ್ದೆವು. ಆದರೆ ರಾತ್ರಿ ಒಬ್ಬರಿಗೊಬ್ಬರ ಕಷ್ಟ ಸುಖ ಹೇಳಿಕೊಳ್ಳುವ ಮೂಲಕ ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಿದ್ದೆವು. ಮನೆ ಚಿಕ್ಕದಾದರೂ ಸಂತೋಷದಿಂದ ತುಂಬಿತ್ತು. ಆಭರಣ ತುಂಬಿದ ಮಣ್ಣಿನ ಮಡಿಕೆ ಶುಭ್ರವಾದ ಬಟ್ಟೆಯಲ್ಲಿ ಜೋಪಾನವಾಗಿತ್ತು. ಅದರಲ್ಲಿರುವ ಒಂದು ಆಭರಣವನ್ನು ನಾವು ತೆಗೆಯಲಿಲ್ಲ. ಅದನ್ನು ಪ್ರೀತಿಯಿಂದ ನೋಡುತ್ತಿದ್ದೆವು, ಏಕೆಂದರೆ ಅದು ನಮ್ಮ ಮುಂದಿನ ಜೀವನಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟಿತ್ತು. ನಾನು ಮಾರ್ಕೆಟಿಗೆ ಹೋದಾಗ ಎಲ್ಲರೂ ನನ್ನನ್ನು ಹೊಗಳುತ್ತಿದ್ದರು. ಆಂಟಿ, ನೀವು ತುಂಬ ಚೆನ್ನಾಗಿ ಬಟ್ಟೆಗಳನ್ನು ಹೊಲಿಯುತ್ತೀರಿ. ನಿಮ್ಮಂಥ ಮಹಿಳೆಯರು ಇಂದಿನ ದಿನಗಳಲ್ಲಿ ಸಿಗುವುದು ಕಷ್ಟ. ನಾನು ನಕ್ಕು ಸುಮ್ಮನಾಗುತ್ತಿದ್ದೆ. ನಾನು ಎಂದಿಗೂ ಬದುಕಲು ಸುಲಭವಾದ ದಾರಿಯನ್ನು ಆರಿಸಿಕೊಳ್ಳಲಿಲ್ಲ. ನನ್ನ ಗೌರವವನ್ನು ಕಳೆದುಕೊಳ್ಳಲಿಲ್ಲ. ಅದೇ ಇಂದು ನನ್ನ ಗೌರವದ ಜೀವನಕ್ಕೆ ಸಾಕ್ಷಿಯಾಯಿತು. ಅದೇ ಶ್ರೀಮಂತ ವ್ಯಕ್ತಿಯು ನನಗೆ ತೋರಿಸಿರುವ ಶ್ರೀಮಂತಿಕೆಯ ಆಮಿಷಗಳು ನನಗೆ ಈಗಲೂ ನೆನಪಾಗುತ್ತದೆ. ಆ ದಿನ ನಾನು ಅವನ ಆಮಿಷಗಳನ್ನು ಒಪ್ಪಿಕೊಂಡು ಅವನ ಜೊತೆ ಹೋಗಿದ್ದರೆ ಶ್ರೀಮಂತಿಕೆಯ ಮನೆಯಲ್ಲಿ ಮುರಿದ ಆತ್ಮದೊಂದಿಗೆ ಬದುಕಬೇಕಿತ್ತು. ಆದರೆ
ಈಗ ನನ್ನನ್ನು ನಾನು ಕನ್ನಡಿಯಲ್ಲಿ ನೋಡಿಕೊಂಡಾಗ ನನ್ನಲ್ಲಿ ಒಂದು ಆತ್ಮವಿಶ್ವಾಸ ಹುಟ್ಟಿಕೊಳ್ಳುತ್ತದೆ. ನನ್ನ ಪತಿಯ ಎಲ್ಲ ಭಾವನೆಗಳು ಕಣ್ಣಿನಲ್ಲಿ ಅಡಗಿರುತ್ತಿದ್ದವು. ಅವನಿಗೆ ನಾನು ಅವನ ಕಷ್ಟದ ಸಮಯದಲ್ಲಿ ಅವನ ಜೊತೆಗಿರುವುದು ಗೊತ್ತಿದೆ. ನಾನು ಅವನ ಗೌರವವನ್ನು ಕಾಪಾಡಿದ್ದೇನೆ. ನಾವು ಒಬ್ಬರ ಮೇಲೊಬ್ಬರು ಎಂದಿಗೂ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡಿಲ್ಲ. ಒಬ್ಬರಿಗೊಬ್ಬರು ಬೆಂಬಲಿಸುತ್ತಾ ಬಂದಿದ್ದೆವು. ನಮ್ಮಲ್ಲಿ ಎಲ್ಲವೂ ಇಲ್ಲದೆ ಇರಬಹುದು, ಆದರೆ ನಮ್ಮಲ್ಲಿರುವುದು ಎಲ್ಲವೂ ಗೌರವದಿಂದ ಸಂಪಾದಿಸಿರುವುದು. ನಮ್ಮ ಮಕ್ಕಳ ಮುಖದಲ್ಲಿ ನಗುವಿದೆ, ಮನೆಯಲ್ಲಿ ನೆಮ್ಮದಿ ಇದೆ, ಹೃದಯದಲ್ಲಿ ಶಾಂತಿ ಇದೆ. ನಾನು ಈಗ ಪ್ರತಿ ರಾತ್ರಿ ಮಲಗುವಾಗ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ದೂರುಗಳನ್ನು ಹೇಳುವುದಿಲ್ಲ, ಬದಲಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಾನು ಯಾವಾಗ ನನ್ನ ಗಂಡ ಮತ್ತು ನನ್ನ ಮಕ್ಕಳನ್ನು ಈ ಮನೆಯಲ್ಲಿ ನೆಮ್ಮದಿಯಿಂದ ಇರುವುದನ್ನು ನೋಡುತ್ತೇನೋ ಆಗ ನನ್ನ ತುಟಿಗಳಲ್ಲಿ ನಗು ಅರಳುತ್ತದೆ. ಹೃದಯದಲ್ಲಿ ಅತ್ತೆಗಾಗಿ ಪ್ರಾರ್ಥನೆ ಹೊರಬರುತ್ತದೆ. ನನ್ನ ಮಗ ನಮಸ್ಕರಿಸಿ ತನ್ನ ಮೊದಲ ಗಳಿಕೆಯನ್ನು ನನ್ನ ಮುಂದೆ ಇಟ್ಟಾಗ ಸಮಯವು ಪೂರ್ಣ ತಿರುವು ಪಡೆದುಕೊಂಡಿದೆ ಎಂದು ನನಗೆ ಅನಿಸುತ್ತಿತ್ತು. ಮತ್ತು ನನ್ನ ಮಗನ ಕೈಯಲ್ಲಿರುವ ಹಣವು ನಾನು ವಾಸ್ತವವಾಗಿ ಬಯಸಿದ ಹಣವಾಗಿತ್ತು. ಆ ದಿನ ನಾನು ಹೃದಯದಿಂದ ಹೇಳಿದೆ, ದೇವರೇ, ನಿನಗೆ ಧನ್ಯವಾದಗಳು. ನಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡಿದೆ. ನಾವು ಹಸಿವಿನಿಂದ ಇದ್ದಿರಬಹುದು, ಆದರೆ ನಮ್ಮತನವನ್ನು ಕಳೆದುಕೊಂಡಿಲ್ಲ. ನಮ್ಮನ್ನು ನಾವು ಮಾರಿಕೊಳ್ಳಲಿಲ್ಲ ಮತ್ತು ನಮ್ಮ ಮಗ ನಮ್ಮಂತೆ ಆಗಿದ್ದಾನೆ. ಅವನು ಅದೇ ಆಭರಣದ ಮಡಿಕೆ ಎದುರು ತಲೆಬಾಗಿ ನಿಲ್ಲುತ್ತಾನೆ. ನನಗೆ ಅನಿಸುತ್ತದೆ, ನನ್ನ ಮಗನಿಗೆ ಕೇವಲ ಅನ್ನ ಸಂಪಾದಿಸುವುದನ್ನು ಮಾತ್ರವಲ್ಲ, ಗೌರವದ ಮೌಲ್ಯವನ್ನು ಕಲಿಸಿದ್ದೇನೆ ಎಂದು. ಅಖಿಲ್ ನನ್ನನ್ನೇ ನೋಡುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಪದಗಳಲ್ಲಿ ಹೇಳಲು ಸಾಧ್ಯವಾಗದ ಭಾವನೆಗಳು ಹೊಂದಿದ್ದವು. ಅವನು ಯಾವ ಹೊಸ ಕೆಲಸದ ಆರಂಭಕ್ಕೂ ಮೊದಲು ಮಡಿಕೆಯ ಮುಂದೆ ನಿಂತು ಪ್ರಾರ್ಥಿಸಿಕೊಳ್ಳುತ್ತಿದ್ದನು. ಅಲ್ಲಿ ಏನೋ ವಿಶೇಷ ಭಾವನೆ ಇದ್ದಂತೆ. ನನ್ನ ಮಗನು ಮೊದಲ ಬಾರಿಗೆ ಮದುವೆ ಉಡುಪನ್ನು ಖರೀದಿಸಲು ಅಂಗಡಿಗೆ ಹೋಗುವ ಮೊದಲು, ಅಮ್ಮ, ನಾನು ಕೂಡ ಆ ಮಡಿಕೆ ಬಳಿ ಪ್ರಾರ್ಥಿಸಿದೆ ಎಂದು ಹೇಳುತ್ತಿದ್ದನು. ನಾನು ಮಡಿಕೆಯನ್ನು ತಬ್ಬಿಕೊಂಡು ಮೌನವಾಗಿ ಅಳುತ್ತಿದ್ದೆ. ಕೆಲವೊಮ್ಮೆ ಅಖಿಲ್ ಅಂಗಡಿಯಿಂದ ಸುಸ್ತಾಗಿ ಬಂದು ಮಡಿಕೆಯ ಕಡೆ ನೋಡುತ್ತಾ ಹೇಳಿದನು, ನಾವು ಮಾಡಿರುವುದು ಸರಿಯಾಗಿದೆ. ಬಡತನ ನಮ್ಮನ್ನು ಕುಗ್ಗಿಸಿರಬಹುದು, ಆದರೆ ನಮ್ಮ ಹಿಡಿತವನ್ನು ಕಳೆದುಕೊಳ್ಳಲಿಲ್ಲ. ಇಂದು ನೆರೆಹೊರೆಯ ಮಹಿಳೆಯರು ಸಾಕ್ಷಿ, ನೀನು ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀಯಾ, ಆದರೆ ಬಿಟ್ಟುಕೊಡಲಿಲ್ಲ ಎಂದು ಹೇಳಿದಾಗ ನನ್ನ ಹೃದಯವು ಸಂತೋಷದಿಂದ ತುಂಬಿ ಬರುತ್ತದೆ. ಆ ದಿನ ನಾನು ಮೊದಲ ಬಾರಿಗೆ ನನ್ನ ಮಗನ ಸಂಪಾದನೆಯನ್ನು ಅದರ ಎದುರು ಇಟ್ಟಿದ್ದೆ. ಒಂದು ಪ್ರಾರ್ಥನೆ ಪೂರ್ತಿಯಾಯಿತು ಎನ್ನುವಂತೆ ನಾನು ಏನನ್ನೂ ಹೇಳಲಿಲ್ಲ. ಕಣ್ಣುಗಳನ್ನು ಮುಚ್ಚಿ ಹೃದಯದಿಂದ ಒಂದು ಧನ್ಯವಾದ ಹೇಳಿದೆ. ಕೆಲವೊಮ್ಮೆ ನಾನು ಮಲಗಿದಾಗ ಕೋಣೆಯಲ್ಲಿ ಅತ್ತೆಯ ಮೆಲ್ಲನೆ ಧ್ವನಿ ಕೇಳಿಸಿದಂತಾಗುತ್ತಿತ್ತು. ಆಗ ನಾನು ಮಡಿಕೆ ಹತ್ತಿರ ಹೋಗಿ ಮೌನವಾಗಿ ಕುಳಿತುಕೊಳ್ಳುತ್ತಿದ್ದೆ. ಈಗಲೂ ಅದರಿಂದ ಮಣ್ಣಿನ ವಾಸನೆ ಬರುತ್ತದೆ. ನನಗೆ ಕೆಲವೊಮ್ಮೆ ರಾತ್ರಿ ನಿದ್ರೆ ಬರುತ್ತಿರಲಿಲ್ಲ. ಆಗ ನಾನು ಅಖಿಲ್ ಹತ್ತಿರ ಕುಳಿತು ಅವನ ಮುಖವನ್ನು ನೋಡುತ್ತಿದ್ದೆ. ಅವನು ಈಗಲೂ ಅದೇ ರೀತಿ ಸರಳ ಮತ್ತು ಶಾಂತವಾಗಿದ್ದಾನೆ. ನಾನು ಅವನಿಗೆ ಹೇಳುತ್ತಿದ್ದೆ, ಅಖಿಲ್, ನಿಮಗೆ ನೆನಪಿದೆಯಾ, ಆ ವ್ಯಕ್ತಿ ಒಂದು ದಿನ ಅಂಗಡಿ ಎದುರು ನಿಂತು ದೊಡ್ಡ ಗಾಡಿಯಿಂದ ಇಳಿದು ಬಂದಿದ್ದನು. ಅವನ ಕಣ್ಣುಗಳು ನಮ್ಮನ್ನು ನೋಡುತ್ತಿರಲಿಲ್ಲ, ಬದಲಾಗಿ ನಮ್ಮ ಅಸಹಾಯಕತೆಯನ್ನು ನೋಡುತ್ತಿದ್ದವು. ನೀವು ತುಂಬ ಸುಂದರವಾಗಿದ್ದೀರಿ, ನನ್ನೊಂದಿಗೆ ಬಾ, ನಾನು ನಿನಗೆ ಚಿನ್ನದ ಬಳೆಗಳನ್ನು ಕೊಡಿಸುತ್ತೇನೆ. ನಾನು ಪ್ರತಿದಿನ ಬೆಳಿಗ್ಗೆ ನಿನ್ನ ಮುಖವನ್ನು ನೋಡಿ ಸಂತೋಷ ಪಡುತ್ತೇನೆ ಎಂದು ಹೇಳಿದ್ದ. ಆ ಸಮಯದಲ್ಲಿ ನಾನು ಅದನ್ನೆಲ್ಲ ನಿರ್ಲಕ್ಷಿಸಿ ಗೌರವದಿಂದ ಆ ವ್ಯಕ್ತಿಗೆ ಹೇಳಿದೆ, ನನ್ನನ್ನು ಕ್ಷಮಿಸಿ, ನಾನು ಬಡತನದಲ್ಲಿ ಬದುಕುತ್ತೇನೆ, ಆದರೆ ಬೇರೆಯವರ ಹೆಂಡತಿಯಾಗುವುದಿಲ್ಲ. ಆ ದಿನ ನನ್ನ ಕೈಗಳು ನಡುಗುತ್ತಿದ್ದವು, ಆದರೆ ನನ್ನ ಕಣ್ಣುಗಳು ಶಾಂತವಾಗಿದ್ದವು. ನಾನು ಯಾವ ಉತ್ತರವನ್ನು ಕೊಡುತ್ತಿದ್ದೇನೆ ಅದು ನನ್ನ ಗಂಡನ ಮೇಲೆ ಇರುವ ನಿಜವಾದ ಪ್ರೀತಿಯಿಂದ ಎಂದು ನನಗೆ ತಿಳಿದಿತ್ತು. ಆ ದಿನ ನಾನು ಮನೆಗೆ ಬಂದು ಆ ಹಳೆ ಮಡಿಕೆಯನ್ನು ನೋಡಿದಾಗ ಅದರಲ್ಲಿರುವ ಆಭರಣಗಳು ನನ್ನನ್ನು ಅಭಿನಂದಿಸಿದಂತೆ ತೋರುತ್ತಿದ್ದವು. ಆ ದಿನದ ನನ್ನ ನಿರ್ಧಾರವು ಇಂದು ನನ್ನ ಗಂಡನ ಕಣ್ಣುಗಳಲ್ಲಿ ಗೌರವವಾಗಿ ಹೊಳೆಯುತ್ತಿತ್ತು. ನಾನು ಅಖಿಲ್ ಎದುರು ಕುಳಿತಿದ್ದೆ, ಆದರೆ ಕಣ್ಣುಗಳಲ್ಲಿ ಆ ದಿನಗಳು ಸುತ್ತುತ್ತಿದ್ದವು. ಎಲ್ಲವನ್ನೂ ಕಳೆದುಕೊಳ್ಳುವ ಭಯ ಇತ್ತು, ಆದರೆ ನನ್ನನ್ನು ನಾನು ಸಂಭಾಳಿಸಿಕೊಳ್ಳುವ ಜವಾಬ್ದಾರಿ ಕೂಡ ಇತ್ತು. ನನ್ನ ಹೃದಯದಿಂದ ಹೊರಬರುವ ಒಂದು ವಿಷಯ ಎಂದರೆ, ಒಬ್ಬ ಮಹಿಳೆ ತನ್ನ ಗೌರವ ಮತ್ತು ಸಂಬಂಧಗಳ ಮೌಲ್ಯವನ್ನು ಅರ್ಥ ಮಾಡಿಕೊಂಡರೆ ಯಾರೂ ಅವಳನ್ನು ಖರೀದಿಸಲು ಸಾಧ್ಯವಿಲ್ಲ. ಜಗತ್ತು ಅವಳಿಗೆ ನೂರಾರು ಸುಲಭ ಮಾರ್ಗಗಳನ್ನು ತೋರಿಸುತ್ತದೆ. ಕಠಿಣ ಪರಿಶ್ರಮದಿಂದ ತನ್ನ ಮನೆಯನ್ನು ಬೆಳಗುವ ಮಹಿಳೆಯ ಹೊಳಪು ಬೇರೆ ಯಾರಲ್ಲಿಯೂ ಕಾಣಿಸುವುದಿಲ್ಲ. ನಿಮ್ಮಲ್ಲಿ ಹೆಚ್ಚಿಗೆ ಏನೂ ಇಲ್ಲದಿದ್ದರೂ ಸ್ವಾಭಿಮಾನವಿದ್ದರೆ ನೀವು ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗುತ್ತೀರಿ. ಬೇರೆಯವರ ಎದುರು ತಲೆ ತಗ್ಗಿಸುವ ಬದಲು ನಿಮ್ಮ ಕಾಲಿನ ಮೇಲೆ ದೃಢವಾಗಿ ನಿಲ್ಲುವುದು ಉತ್ತಮ. ಏಕೆಂದರೆ ತನ್ನದೇ ಆದ ಮಾರ್ಗವನ್ನು ಆರಿಸಿಕೊಳ್ಳುವ ಮಹಿಳೆ ಮಾತ್ರ ಯಶಸ್ವಿಯಾಗಬಲ್ಲ ಏಕೈಕ ಮಹಿಳೆ. ನನ್ನ ಮಕ್ಕಳನ್ನು ನೋಡಿದಾಗ ನಾನು ಅವರಿಗೆ ಅರಮನೆಯನ್ನು ಕೊಟ್ಟಿಲ್ಲ, ಆದರೆ ಅವರು ಎಂದಿಗೂ ತಲೆ ತಗ್ಗಿಸದ ದಾರಿಯನ್ನು ತೋರಿಸಿದ್ದೇನೆ ಎಂದು ನನಗೆ ಅನಿಸುತ್ತದೆ. ಈಗ ನನ್ನ ಒಂದು ಪ್ರಾರ್ಥನೆ ಏನೆಂದರೆ, ಪ್ರತಿಯೊಬ್ಬ ಹುಡುಗಿಯೂ ತನ್ನ ಕಠಿಣ ಪರಿಶ್ರಮವನ್ನು ನಂಬಬೇಕು. ಆ ಮಡಿಕೆಯು ಕೇವಲ ಮಡಿಕೆಯಲ್ಲ, ಅದು ನನ್ನ ಮೌನ,
ನನ್ನ ಗೆಲುವು ಮತ್ತು ನನ್ನ ಅತ್ತೆಯ ಪ್ರಾರ್ಥನೆಗಳನ್ನು ಒಳಗೊಂಡಿದೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.